ಈ ಶ್ರೀ ಇಷ್ಟ ಆಗಿದ್ದು ನೆನ್ನೆ ಯೋವಿ ಪ್ರಾಣ ಸಾ ಪ್ರಜ್ಞಾ ಯಾ ಪ್ರಜ್ಞಾ ಸ ಪ್ರಾಣ ಈ ಶ್ರುತೆ ಅಂತ ಪ್ರಾಣ ಶರೀರವೇ ನಾನಾಗಿದ್ದೀನಿ ಅನ್ನೋಕೆ ಶ್ರುತಿ ಕೊಡ್ತಾ ಇದ್ದಾರೆ. ಪ್ರಾಣವನ್ನೇ ಸಮಷ್ಟಿ ಪ್ರಾಣವನ್ನೇ ಶರೀರವಾಗಿ ಉಳ್ಳವರಾಗಿದ್ದಾನೆ ಪರಮಾತ್ಮ. ಹಿರಣ್ಯಗರ್ಭ ಅಂದ್ರೆ ಸಮಷ್ಟಿ ಪ್ರಾಣ, ಸಮಷ್ಟಿ ಬರೋ ಅವನೇ ಇವನಿಗೆ ಶರೀರ. ಅಂದ್ರೆ ಈ ಕರೆಂಟಿಗೆ ಬಲ್ಬ್ ಶರೀರ ಅನ್ನೋ ಹಾಗೆ ತೋರ್ಕೊಳ್ಳೋ ಜಾಗ ಅಭಿವೃದ್ಧಿ ಅದನ್ನ ಶರೀರ ಅಂತ ಇದೆ. ಯಾಕೆ ಶ್ರುತಿ ಯಾವುದು ಪ್ರಾಣವೋ ಅದೇ ಪ್ರಜ್ಞೆ, ಪ್ರಜ್ಞೆನ ಚೈತನ್ಯ. ಪ್ರಜ್ಞಾ ಅಂತ ಏನಿದೆ ಅದೇ ಪ್ರಾಣ ತೋರ್ತಾ ಇದೆ ಅಂತ ಹೇಳಿ ಪ್ರಜ್ಞಾ ಪ್ರಾಣನಿಗೆ ಏಕತ್ವದಿಂದ ಎರಡು ಒಂದೇ ಸ್ವರೂಪವೇ. ಪ್ರಜ್ಞೆಯೇ ಚೈತನ್ಯವೇ ವ್ಯಾಕೃತವಾದಾಗ ಪ್ರಾಣವನ್ನು ವ್ಯಾಕೃತವಾಗಿದೆ ಅಂತ, ಜಗತ್ತಾಗಿ ತೋರ್ಕೊಂಡಿದೆ ಅಂತ ಮಹಾರಾಜ ಹೇಳಿದೆ. ಜಗತ್ತಾಗಿ ಪರಮಾತ್ಮ ತೋರ್ತಿದ್ದಾನೆ, ಅವನ ಶರೀರ ಅದು ಜಗತ್ತು. ಈ ರೀತಿ ಪ್ರಾಣ ಪ್ರಜ್ಞೆಗಳ ಒಟ್ಟೆ ಪರಮಾತ್ಮ ಪ್ರಾಣ ಪ್ರಜ್ಞೆ ರೂಪದಿಂದ ತೋರ್ಕೊಳ್ತಾ ಇದ್ದಾನೆ. ಪ್ರಾಣ ಪ್ರಜ್ಞೆ ಅನ್ನೋದು ಒಂದು ರೀತಿ ಕಲ್ಪಿತವಾದ ರೂಪ, ಪರಮಾರ್ಥ ಸ್ವರೂಪ ಅಲ್ಲ ಅದು. ಸ ಶರೀರಂ ಯಸ್ಯ ಸಹ ಪ್ರಾಣ ಶರೀರ. ಆ ಅಖಂಡ ಪ್ರಾಣವೇ ಯಾವನಿಗೆ ಶರೀರವೋ ಅವನು ಪ್ರಾಣ ಶರೀರವು. ಪ್ರಾಣ ಶರೀರಂ ಯಸ್ಯ, ಪ್ರಾಣವೇ ಶರೀರವು ಯಾವನಿಗೆ ಅವನ ಇಲ್ಲದ ಕ್ಷೌರಮಯ ಪ್ರಾಣ ಶರೀರ ನೇತ ಇತಿ ಶ್ರುತ್ಯಂತರ. ಮುಂಡಕ ಶ್ರುತಿಯಲ್ಲಿ ಈ ಪರಮಾತ್ಮನು ಮನೋಮಯನಾಗಿದ್ದಾನೆ, ಪ್ರಾಣವೆಂಬ ಶರೀರವನ್ನು ಒಯ್ಯುವನಾಗಿದ್ದಾನೆ ಅಂತ ಮುಂಡಕ ಹೇಳಿದೆ. ಅಂದ್ರೆ ಬಲುಮಟ್ಟಿಗೆ ಮನಸ್ಸಿನಲ್ಲಿಯೇ ತೋರ್ಕೊಂಡು ಸೇರ್ಕೊಂಡು ಅವನು ಅಭಿವ್ಯಕ್ತನಾಗ್ತಾನೆ. ಹೇಗೆ ಬೆಂಕಿ ಕಬ್ಬಣದಲ್ಲಿ ನೀರಲ್ಲಿ ಹೇಗೆ ತೋರ್ಕೊಳ್ಳುತ್ತೋ, ಅದೇ ಕಬ್ಬಣ ನೀರಿಡಿಯೋದು ಬೆಂಕಿಗೆ ಅಸ್ತಿತ್ವ ಉಂಟು, ಬೆಂಕಿ ತತ್ವ ಇರುತ್ತೆ, ಅದೇ ಅಭಿವ್ಯಕ್ತವಾಗಲ್ಲ. ಬೆಂಕಿ ತಗೊಳ್ಳೋದು ಹಾಗೆ ಪರಮಾತ್ಮನು ಶುದ್ಧ ಚಿನ್ಮಾತ್ಮನು ಸನ್ಮಾತ್ಮನು ಆದ್ರೆ ಕ್ರಿಯಾಮಯನಾಗಿ ಮನೋಮಯನಾಗಿ ಅಭಿವ್ಯಕ್ತನಾಗ್ತಾನೆ, ತೋರ್ಕೊಳ್ತಾನೆ. ಅದನ್ನ ಮುಂಡಕ ಶ್ರುತಿಯು ಮನೋಮಯನಾಗಿದ್ದಾನೆ. ಬಲುಮಟ್ಟಿಗೆ ಮನಃಪ್ರಾಯ ಅಂತ ಪ್ರಾಯಾರ್ಥ ಪ್ರತ್ಯಯ ಬಲುಮಟ್ಟಿಗೆ ಮನಸ್ಸಿನಲ್ಲೇ ತಗೊಂಡವನಾಗಿ ಪ್ರಾಣವೆಂಬ ಶರೀರನು ಒಯ್ಯುವನು ಅಂದ್ರೆ ಒಂದ್ ಶರೀರ ಇನ್ನೊಂದು ಶರೀರ ಒಯ್ಯುವನು ಅಂತ. ಲಿಂಗ ಶರೀರ ಕರ್ಕೊಂಡು ಹೋಗೋನು ಇವನೇ. ಈ ಸಮುದ್ರದಲ್ಲಾಗ್ಲಿ ಸರೋವರದಲ್ಲಾಗ್ಲಿ ಒಂದು ಗುಳ್ಳೆ ಇದ್ರೆ ಗುಳ್ಳೆ ಸಂಚಾರ ಮಾಡ್ತಾ ಇದ್ರೆ ನೀರನ್ನು ಬಿಟ್ಟು ಹೇಗೆ ಸಂಚಾರ ಮಾಡೋದು ಹಾಗೆ ಚೈತನ್ಯ ಸಾಗರದಲ್ಲೇ ಈ ಪ್ರಾಣಿಗಳು ಒಂದ್ ಕಡೆ ಒಂದ್ ಕಡೆ ಸಂಚಾರ ಮಾಡುತ್ತೆ ಅಂತ ಇದೆ. ಇನ್ನೊಂದು ಭಾರೂಪ. ಭಾಹ ದೀಪ್ತಿ ಚೈತನ್ಯ ಲಕ್ಷಣಂ ರೂಪಂ ಯಸ್ಯ ಸಹ ಭಾರೂಪ. ಭಾ ಅಂದ್ರೆ ದೀಪ್ತಿ, ಭಾ ದೀಪ್ತೋ ಧಾತು, ಭಾಸು ದೀಪ್ತು, ಭಾಹ ಭಾಸು ಭಾಸಃ ಸ್ತ್ರೀಲಿಂಗ ಸಕಾರ ಅಂತ ಭಾಸಾದ ಒಬ್ಬದಿ. ಭಾನು ದೀಪ್ತಿ, ಕಾಂತಿ, ದೀಪ್ತಿ, ಶೈನಿಂಗು, ಹೊಳಪು ಏನ್ ಹೇಳ್ತೀವಿ ಅದನ್ನೇ ಭಾಹ ಭಾ ಅಂತ ಹೇಳ್ತಾರೆ. ಅದೇ ದೀಪ್ತಿ ಅಂದ್ರೆ ಒಂದು ಹೊಳಪು. ಇಲ್ಲಿ ಚೈತನ್ಯ ರೂಪವಾದಂತಹ ಹೊಳಪು. ಇದು ಭೌತಿಕವಾದ ಒಂದು ದೃಶ್ಯವಾದ ಬೆಳಕಲ್ಲ, ಅದು ಆತ್ಮನ ಬೆಳಕಿದೆಯಲ್ಲ, ಆತ್ಮನ ಬೆಳಕು ಎಲ್ಲವನ್ನೂ ಆಬ್ಜೆಕ್ಟ್ ಮಾಡ್ಕೊಳತ್ತೆ, ಅದೆಲ್ಲಕ್ಕೂ ಸಬ್ಜೆಕ್ಟು. ಹಾಗಾಗಿ ಅದನ್ನೇ ರೂಪಕ ಮಾಡ್ತಾ ಇದೆ. ರೂಪಕ ಅಂದ್ರೆ ಒಂದು ಹೋಲಿಕೆ ಕೊಡೋದು. ಈ ಒಂದು ಬೆಳಕು ಹೇಗೆ ಎಲ್ಲವನ್ನು ಬೆಳಗುತ್ತೆ, ಆದಿತ್ಯನ ಬೆಳಕು, ಆದಿತ್ಯನ ಬೆಳಕನ್ನು ಸೇರಿಸಿಕೊಂಡು ಜಗತ್ತನ್ನ ಬೆಳಗ್ತಾ ಇದೆ ಚೈತನ್ಯ. ಅದನ್ನ ದೀಪ್ತಿ ರೂಪ, ಅದು ಚೈತನ್ಯ ರೂಪವಾದಂತಹ ಬೆಳಕು ಯಾವ ಈತನದೋ ಈ ಪರಮಾತ್ಮನು ಭಾರೂಪನು, ಭಾನು ಮಾಡ್ಬೇಕು. ಮನೋಮಯನು ಪ್ರಾಣ ರೂಪನು ಭಾರೂಪನು ಆಗಿದ್ದಾನೆ. ಇದು ಉಪಾಸನೆ ಹೇಳ್ತಾ ಇರೋದು. ಉಪಾಸನ ಅಂದ್ರೆ ಸಮೀಪದಿಂದ ಆ ಉಪಾಸ್ಯ ದೇವತೆಯಲ್ಲಿ ನೆಲೆ ನಿಂತು ನಿರಂತರವಾಗಿ ಪ್ರೇಮದಿಂದ ಭಾವನೆ ಹರಿಸೋದೇ ಉಪಾಸನೆ. ಪ್ರೇಮ ಇರಬೇಕು ಮತ್ತೆ ಕಾನ್ಸ್ಟೆಂಟ್ ನಿರಂತರ ಇರಬೇಕು, ಎರಡೇ. ಉಪಾಸನೆ ಮಾಡುವವರಿಗೆ ನೈರಂತರ್ಯ ಇರಬೇಕು, ಪ್ರೇಮ ಇರಬೇಕು. ಪ್ರೇಮ ಇದ್ದರೆ ಬೇಜಾರಾಗಲ್ಲ. ಎಲ್ಲಿ ಬೇಜಾರಾಗತ್ತೋ ಅಲ್ಲಿ ಪ್ರೇಮ ಇರಲ್ಲ. ಇವಾಗ ನಮ್ಗೆ ಇಷ್ಟ ಇಲ್ದಿರೋ ಜನದಲ್ಲಿ ಇರುತ್ತಂದ್ರೆ ನಮಗಲ್ಲಿ ಇಷ್ಟ ಇರೋ ಜನ ಸಬ್ಜೆಕ್ಟ್ ಅಷ್ಟೇ, ಇಷ್ಟ ಇಲ್ದಿರೋ ಸಬ್ಜೆಕ್ಟ್ ಮಾತಾಡ್ತಿದ್ದೆ, ಅಯ್ಯೋ ಸಾಕಪ್ಪ ಬಿಡಿ ಅಂತ.
ಎಲ್ಲಿ ಇಷ್ಟ ಇರುತ್ತೋ ನಿಮ್ಗೆ ಕಥೆಯಲ್ಲಿ ಇಷ್ಟ ಇದೆ ಅಂತ ರಾಮಾಯಣ ಮಾಡಿ ಎಷ್ಟೊತ್ತಿದ್ಲು ಕೇಳ್ತಾ ಇರ್ತೀರ. ನಿಮ್ಗೆ ಯಾವ ಟಾಪಿಕ್ ಇಷ್ಟ ಇಲ್ವೋ ಅದ್ರ ಬಗ್ಗೆ ಮಾತಾಡ್ತಿದ್ದೆ, ಅಯ್ಯೋ ಸಾಕ್ ಬಿಡ್ರಿ, ಬೇಡ ಹೇಳ್ಬೇಡ್ರಿ ಅಂತೀವಿ. ಏನಾಯ್ತು, ಇಷ್ಟವೇ ಮನುಷ್ಯರಿಗೆ ಬೇಸರವಿಲ್ಲದೆ ಇರೋದ ಕಾರಣ. ಇಷ್ಟಪಡ್ತಾರೆ. ನಮ್ಗೆ ಯಾಕೆ ಭಗವಂತನ ಪ್ರೇಮ ಬರ್ತಾ ಇಲ್ಲ, ಭಕ್ತಿ ಬರ್ತಾ ಇಲ್ಲ ಅಂದ್ರೆ ನಮ್ ಭಗವಂತ ನಮ್ಮವನು ತಂದ್ಕೊಂಡಿಲ್ಲ, ಇಷ್ಟಪಟ್ಟಿಲ್ಲ. ನಮ್ಮವನಾಗ್ಬಿಟ್ರೆ ಇಷ್ಟ ಆಗ್ಬಿಡ್ತಾನೆ. ನಮ್ಮವರಾಗಿರೋನ್ನ ಪ್ರೀತಿಸ್ಬೇಕು ಅಂತ ರೂಲ್ ಮಾಡ್ಬೇಕಾಗಿಲ್ಲ. ನಮ್ಮ ಅಣ್ಣ ತಮ್ಮದನ್ನ ಪ್ರೀತಿಸೋ, ತಂದೆ ತಾಯಿ ಪ್ರೀತಿಸೋ ಅಂತ ಕಾನೂನು ಮಾಡ್ಬೇಕಾಗಿಲ್ಲ. ಯಾಕೆ ಹೇಳಿ, ಅದು ನೇಚರ್. ನಮ್ಮ ತಂದೆ ತಾಯಿ ನಾವು ಪ್ರೀತಿಸ್ತೀವಿ, ನಮ್ಮ ಅಣ್ಣ ತಮ್ಮನ ಪ್ರೀತಿಸ್ತೀವಿ, ನಮ್ಮ ಗಂಡ ಹೆಂಡತಿ ಪ್ರೀತಿಸ್ತೀವಿ, ನಮ್ಮ ಮಕ್ಕಳನ್ನ ಪ್ರೀತಿಸ್ತೀವಿ. ನಮ್ಮವರು ಅಂತ ಆಗ್ಬಿಟ್ರೆ ಭಗವಂತ ನಮ್ಮವನು ನಾವು ಅಂದ್ಕೊಂಡ್ರೆ ಎಷ್ಟ್ರ ಮಟ್ಟಿಗೆ ನೀವು ನಮ್ಮವನು ನೀವು ಅಂದ್ಕೊಳ್ತೀರೋ. ನಮ್ಮವನು ಅಂತ ಆಗೋದು ಭಾವನೆಯಿಂದಲೇ. ನಮ್ಮವನು ಅನ್ನೋದು ಅದೇನು ವಸ್ತುತಂತ್ರ ಅಲ್ಲ, ಅದು ರಿಯಾಲಿಟಿ ಅಲ್ಲ. ನಮ್ಮ ಮನೆ ಅನ್ನೋದಾಗ್ಲಿ ನಮ್ಮ ಮಕ್ಕಳು ವಸ್ತುತಂತ್ರ ಅಲ್ಲ. ಯಾಕೆ ನಮ್ಮನೆ ಆಗಿದ್ರೆ ನಾವು ಕೊಟ್ಬಿಟ್ರೆ ನಮ್ಮನೆ ಆಗೋದೇ ಇಲ್ಲ. ವಾಹನ ಆಗ್ಲಿ ಇನ್ನೊಂದಾಗ್ಲಿ ನಮ್ದು ಅಂತ ಆಗೋದು ಕೊಂಡ್ಕೊಂಡಾಗ ಅಭಿಮಾನದಿಂದ ನಮ್ದಾಗತ್ತೆ. ಗಿಫ್ಟ್ ಕೊಟ್ರು ಕೊಂಡ್ಕೊಂಡ್ರು ಅಭಿಮಾನ ಬರುತ್ತಲ್ಲ, ನಮ್ದು ಅಂತಾಗತ್ತೆ. ನಮ್ದು ಅಂತ ಆಗ್ಬಿಟ್ರೆ ಪ್ರೇಮ ಬಂದ್ಬಿಡುತ್ತೆ. ಪ್ರೇಮ ಬಂದ್ಬಿಟ್ರೆ ನಿರಂತರವಾಗಿ ಅದರಲ್ಲಿ ಇಡ್ತಾರೆ ಮನುಷ್ಯ. ಮನುಷ್ಯನಿಗೆ ಯಾವಾಗ್ಲೂ ಅದ್ರ ಜೊತೆ ಇರೋದಕ್ಕೆ ಪ್ರೇಮವೇ ಕಾರಣ. ಭಗವಂತನಲ್ಲಿ ಪ್ರೇಮ ಇದ್ಬಿಟ್ರೆ ಅದು ಅದಕ್ಕೆ ಭಕ್ತಿ ಹೆಸರು. ಈ ದುಡ್ಡಲ್ಲಿ ಪ್ರೇಮ ಇದ್ರೆ ಆಸೆ ಹೆಸರು, ಹುಡುಗಿಯಲ್ಲಿ ಪ್ರೇಮ ಇದ್ರೆ ಕಾಮ ಅಂತ ಹೆಸರು, ಆಟ ಪಾಠದಲ್ಲಿ ಆಸಕ್ತಿ ಪ್ರೇಮ ಇದ್ರೆ ಆಸಕ್ತಿ ಅಂತ ಹೆಸರು. ಒಂದೇ ಪ್ರೇಮವೇ ಬೇರೆ ಬೇರೆ. ಮಕ್ಕಳಲ್ಲಿ ಪ್ರೇಮ ಇದ್ರೆ ವಾತ್ಸಲ್ಯ ಅನ್ನೋ, ಗಂಡ ಹೆಂಡತಿಯಲ್ಲಿ ಪರಸ್ಪರ ಪ್ರೀತಿ ಅನುರಾಗ. ಪ್ರೇಮಕ್ಕೆ ಬೇರೆ 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 ಜಾಗದಲ್ಲಿ. ಅದೇ ಭಗವಂತನಲ್ಲಿ ಪ್ರೇಮ ಇಟ್ಟರೆ ಭಕ್ತಿ ಹೆಸರು ಅಷ್ಟೇ. ಎಲ್ಲಿ ಪ್ರೇಮಿಸ್ತಾ ಇದೀವಿ ಅನ್ನೋದ್ಮೇಲೆ ಏನ್ ಹೆಸರು ಅಂತ ತೀರ್ಮಾನ. ಹಾಗಾಗಿ ಆ ಪರಮಾತ್ಮನನ್ನ ಮನೋಮಯನೋ ಪ್ರಾಣ ಶರೀರನೋ ಭಾರೂಪನು ಕಾರುಣ್ಯ ರೂಪನು ಚೈತನ್ಯ ರೂಪನು ಅನ್ನುವುದನ್ನ ಇದು ಇದು ನಿಜ ಹೇಳಿದ್ರೆ ಇದು ಅನುಭವ ಹೌದು, ರಿಯಾಲಿಟಿ ಹೌದು. ಆದ್ರೆ ನಿಮಗೆ ಎಲ್ಲಿವರೆಗೆ ಇದನ್ನ ನಾವು ಕಂಡ್ಕೊಳಕ್ಕಾಗಲ್ಲ ಅಲ್ಲಿವರೆಗೂ ಭಾವನೆ ಮಾಡ್ಬೇಕು. ಭಾವನೆ ಮಾಡ್ತಾ ಮಾಡ್ತಾ ಕಾಲಾನುಕಾಲಕ್ಕೆ ಅದು ರಿಯಲೈಸ್ ಆಗುತ್ತೆ, ಅನುಭವ ಬರುತ್ತೆ. ಚೈತನ್ಯ ರೂಪವಾದಂತಹ ದೀಪ್ತಿಯು ಯಾವ ಈತನದೋ ಆತನು ಭಾರೂಪನು. ಇನ್ನೊಂದು ಸತ್ಯ ಸಂಕಲ್ಪನು. ಸತ್ಯ ಸಂಕಲ್ಪ ಸತ್ಯಾ ಅವಿತಥಾಃ ಸಂಕಲ್ಪಾಃ ಯಸ್ಯ ಸೋಯಂ ಸತ್ಯ ಸಂಕಲ್ಪ. ಸತ್ಯವಾದ ಅಂದ್ರೆ ಸುಳ್ಳು. ಇವಾಗ ಈ ಸಂಸಾರಿಗಳ ಸಂಕಲ್ಪ ಇದೆಯಲ್ಲ, ಇದು 199 ಶೈಲಿಗಳು. ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣಂ ಮನೋರಥಾಹ ಅಂತ. ಆಸೆ ಹುಡ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಏನೇನೋ ಮಾಡ್ಬೇಕು ಅನ್ಕೊಳ್ತಾನೆ. 100ಕ್ಕೆ 95 96 ಫೇಲ್ಯೂರು. ಒಂದ್ 3-4 ನಡೆಯುತ್ತೆ ಅನ್ಕೊಂಡಿದ್ದು, ಬಾಕಿ ನಡೆಯೋದೇ ಇಲ್ಲ. ಅದೇ ಆ ಪರಮಾತ್ಮನ ಸಂಕಲ್ಪ ಒಂದು ಹುಸಿ ಆಗಲ್ಲ. ಯಾಕಂದ್ರೆ ಅವನು ಪರಿಶುದ್ಧ ಸ್ವರೂಪದವನು. ಪರಿಶುದ್ಧ ಅಂತಃಕರಣದವರು ಏನ್ ಸಂಕಲ್ಪ ಮಾಡಿದ್ರು ನಡೆದಿರುತ್ತೆ. ರಾಗದ್ವೇಷಾದಿಗಳಿಂದ ಕೂಡಿಕೊಂಡ ಮನುಷ್ಯರು ಏನ್ ಸಂಕಲ್ಪ ಮಾಡಿದ್ರು ಅದು ಈಡೇರಲ್ಲ. ಯಾಕಂದ್ರೆ ರಾಗದ್ವೇಷಗಳೇ ಅದಕ್ಕೆ ಅಡ್ಡಿ ಮಾಡುತ್ತೆ, ಸಂಕಲ್ಪಕ್ಕೆ ಅಡ್ಡಿ ಮಾಡುತ್ತೆ. ಶುದ್ಧ ಮನಸ್ಕರಾದ ಜ್ಞಾನಿಗಳು ರಾಗದ್ವೇಷ ಅಂದ್ರೆ ಈ ವಿಷಯಾಸಕ್ತಿ, ದ್ವೇಷ ಅಂದ್ರೆ ಅವನ್ನ ಹೇಟ್ ಮಾಡೋದು, ಒಂದನ್ನ ಇದ್ ಮಾಡೋದು, ಲೈಕ್ ಮಾಡೋದು. ಆ ಲೈಕ್ ಮಾಡೋದು ಹೇಟ್ ಮಾಡೋದು ಸ್ವಭಾವ ನಮ್ಗೆ ಇರಬಾರ್ದು. ಯಾವ್ದು ನಮ್ಗೆ ವಿಷಯದ ಬಗ್ಗೆ ಕೆಲವರನ್ನ ಹೇಟ್ ಮಾಡ್ತೀವಿ, ಕೆಲವರನ್ನೆಲ್ಲ ತುಂಬಾ ಇಷ್ಟಪಡ್ತೀವಿ. ಅದು ಕೆಲವು ಲೋಕಕ್ಕೂ ವಿರುದ್ಧವಾಗಿರುತ್ತೆ, ಅದನ್ನ ನಾವು ಪ್ರೀತಿಸ್ತೀವಿ. ಉದಾಹರಣೆಗೆ ಗಂಡ ಹೆಂಡತಿ ಪರಸ್ಪರ ಇದು ಓಕೆ, ಅದು ಆ ಗಂಡ ಬೇರೆ ಹುಡುಗಿನ ಪ್ರೀತಿಸೋದು, ಈ ಹೆಂಡತಿ ಬೇರೆ ಹುಡುಗನ ಪ್ರೀತಿಸೋದು, ಅದು ಲೋಕಕ್ಕೂ ವಿರುದ್ಧ, ಶಾಸ್ತ್ರಕ್ಕೂ ವಿರುದ್ಧ. ಆ ಒಂದು ಕಾಮನೆ ಆಸೆ ಬಂದ್ಬಿಟ್ರೆ ಅದೇ ಮನಸ್ಸನ್ನು ಕೆಡಿಸುತ್ತೆ. ಆ ಮನಸ್ಸನ್ನು ಕೆಡಿಸಿದ ಕೂಡಲೇ ಏನ್ ಅನ್ಕೊಂಡ್ರು ಅದು ಈಡೇರಲ್ಲ. ಆದ್ರೆ ಶುದ್ಧವಾದ ಮನಸ್ಸಿನಿಂದ, ಶುದ್ಧ ಭಾವನೆಯಿಂದ ಏನವನು ಎಂಬೆಂಬ ಮನಸಾ ಸಂವಿಭಾಸಿ ವಿಶುದ್ಧ ಸತ್ವ ಕಾಮಿ ತಂತು. ಪರಿಶುದ್ಧ ಅಂತಃಕರಣದವರು ಏನ್ ಬಯಸಿದ್ರು ಟಕ್ಕನೆ ಈಡೇರುತ್ತೆ. ಪರಿಶುದ್ಧ ಅಂತಃಕರಣ ಯಾವಾಗ ಆಗುತ್ತೆ? ಪರಮಾತ್ಮ ಪ್ರೇಮ ಇಟ್ಟಾಗ. ಪರಮಾತ್ಮ ಪ್ರೇಮ ಇಟ್ರೆ ಮನಸ್ಸು ಪ್ಯೂರ್ ಆಗುತ್ತೆ. ಈ ನೀರನ್ನ ಆಕ್ವಾಗಾರ್ಡ್ ಹಾಕಿದ್ರೆ, ಪ್ಯೂರಿಟಿ ಹಾಕಿದ್ರೆ ಅದು ಪ್ಯೂರ್ ಶುದ್ಧವಾಗಿ ಬರುತ್ತೆ. ಅದೇ ಕೊಚ್ಚೆಗೆ ಸಗಣಿ ಮೇಲೆ ಹಾಕಿದ್ರೆ ಕೆಟ್ಟ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸನ್ನ ಭಗವಂತನ ಮೇಲೆ ಇಟ್ರೆ ಮನಸ್ಸು ಪ್ಯೂರ್ ಆಗುತ್ತೆ, ಪ್ರಪಂಚದ ಮೇಲೆ ಇಟ್ರೆ ಮನಸ್ಸು ಕೆಡುತ್ತೆ. ಸಿಂಪಲ್ ಟ್ರಿಕ್ ಅದು. ಹಾಗಾಗಿ ಅದು ಭಗವಂತನಿಗೆ, ಪರಮಾತ್ಮನಿಗೆ, ಅವನು ಸರ್ವಾತ್ಮನು. ಸರ್ವಾತ್ಮನ ಅವನಿಗೆ ಯಾವ ಬಯಕೆಯೂ ಇಲ್ಲ. ಅವನು ಇದನ್ನ ಪಡ್ಕೋಬೇಕು, ಇದನ್ನ ಬಿಡ್ಬೇಕು ಅಂತ ಎರಡೂ ಇಲ್ಲ. ಯಾಕೆ ಎಲ್ಲವೂ ತಾನೇ. ನಮ್ಗೆ ಕೈ ಬಿಡ್ಬೇಕು, ತಗೋಬೇಕು, ಎರಡೂ ಆ ಬಯಕೆ ಇಲ್ಲ. ನಾನೇ ಆಗ್ಬಿಟ್ಮೇಲೆ ತಗೊಳ್ಳೋದಿಂತದ್ದು. ಯಾವ್ದು ನಾನೇ ಆಗ್ಬಿಟ್ಟಿರ್ತೀನೋ ಅದನ್ನ ಗೈನ್ ಮಾಡ್ಕೋಬೇಕು ಅಂತ ಅಲ್ಲ.
ಅಲ್ವಲ್ಲ, ನಾನಾಗಿದ್ದನ್ನ ಪಡ್ಕೋಬೇಕು ಅನ್ನೋ ಆಸೆ ಬರಲ್ಲ. ಭಗವಂತನಿಗೆ ಆ ಚೈತನ್ಯ ಸ್ವರೂಪ ಅಖಂಡವಾದ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪವಾದ್ರಿಂದ ಅದಕ್ಕೆ ಯಾವುದನ್ನು ಪಡ್ಕೋಬೇಕು ಬಿಡಬೇಕು ಅನ್ನೋ ಆಸೆ ಇಲ್ಲ. ಹಾಗಾಗಿ ಅದು ಸತ್ಯ ಸಂಕಲ್ಪ ಅಂದ್ರೆ ಅವನೇ ಈ ಪ್ರಪಂಚ ಸೃಷ್ಟಿ ಮಾಡಿದ್ದು. ಈ ಪಂಚಭೂತಗಳಿದೆಯಲ್ಲ, ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ, ಯಾರ ಸೃಷ್ಟಿ ಅದೋ? ಈ ಸಂಸಾರ ಸೃಷ್ಟಿಯ ಜೀವ ಸೃಷ್ಟಿ ಮಾಡ್ತಾನ. ಇನ್ನು ಒಂದು ಹುಲ್ಕಟ್ಟಿ ಸೃಷ್ಟಿ ಮಾಡಕ್ಕಾಗಲ್ಲ. ಒಂದು ಹುಲ್ಕಟ್ಟಿ ಸೃಷ್ಟಿ ಮಾಡೋದ್ರಿಂದ ಆಗಲ್ಲ. ಆದ್ರೆ ಆ ಸತ್ಯ ಸಂಕಲ್ಪನಾದ ಭಗವಂತನು ಎಷ್ಟು ಲೋಕವನ್ನು ಸೃಷ್ಟಿ ಮಾಡ್ತಾನೆ, ಎಷ್ಟು ಆಯಾಸನ ಮಾಡ್ತಾನೆ ಅಂದ್ರೆ ಅಪ್ರಯತ್ನೇನ ಲೀಲಾನ್ಯಾಯೇನ ಪುರುಷನಿಷ್ಠ. ನೀವು ಉಸಿರಾಟ ಆಡೋದಕ್ಕೂ ಸ್ವಲ್ಪ ಕಷ್ಟಪಡ್ತೀರೋ ಇಲ್ವೋ, ಅದಕ್ಕಿಂತ ಈಸಿಯಾಗಿ ಇಂಥ ಸೃಷ್ಟಿ ಮಾಡ್ತಾನೆ. ಉಸಿರಾಟ ಆಡೋಕೆ ಎಷ್ಟು ಶ್ರಮ ಪಡ್ತೀರಮ್ಮ? ಉಸಿರಾಡಕ್ಕೆ ಏನಿಲ್ಲ, ಈಸಿಯಾಗಿ ಮಾಡಿ. ಇಂಥ ಭೂಮಿಯನ್ನ ನಾವು ಒಂದು ಮನೆ ಮಾಡೋಕೆ ಒದ್ದಾಡ್ ಹೋಗ್ತೀವಿ. ಒಂದ್ 30-40 ಒಂದು ಮನೆ ಕಟ್ಟಬೇಕಾದ್ರೆ ವರ್ಷಗಟ್ಟಲೆ ಒದ್ದಾಡ್ತೀವಿ. ಈ ಭೂಮಿ, ಇಂಥ ನೀರು, ಇಂಥ ಜ್ಯೋತಿರ್ಮಂಡಲಗಳು, ಪಂಚಭೂತಗಳು, ಇದನ್ನ ನೀವು ಉಸಿರಾಟ ಆಡೋಕ್ಕಿಂತ ಈಸಿಯಾಗಿ ಸೃಷ್ಟಿ ಮಾಡ್ತಾನೆ ಅಂದ್ರೆ ಇಂಥ ಸರ್ವಶಕ್ತ ಅವನು, ಇಂಥ ಸರ್ವಜ್ಞ ಅವನು. ಹಾಗಾಗಿ ಸರ್ವಜ್ಞನು ಸರ್ವಶಕ್ತನೂ ಆದಂತಹ ಪರಮಾತ್ಮನ ಸಂಕಲ್ಪ ಇದೆಯಲ್ಲ, ಅದು ವಿತಥವಲ್ಲ, ಅಂದ್ರೆ ಸುಳ್ಳಲ್ಲ. ಅವಿತ ತಥ ಅಂದ್ರೆ ಹಾಗಿರೋದು, ವಿತಥ ಅಂದ್ರೆ ಹಾಗಿಲ್ಲದ್ದು. ಹಾಗಿಲ್ಲದ್ದು ಅನ್ನೋದು ಅಲ್ಲ. ವಿತಥ ಅಂದ್ರೆ ಹಾಗಿಲ್ಲದು, ಅವಿತಥ. ತಥಾ ವಿತಥ ಅವಿತಥ. ತಥಾನ ಹಾಗಿರೋದು, ವಿತಥಾನ ಹಾಗಿಲ್ಲದು, ಅವಿತಥಾನ ಹಾಗಿರೋದು ಅಂತ ಅರ್ಥ. ಡಬಲ್ ನೆಗೆಟಿವ್. ನಾನು ಹೋಗಲ್ಲ ಅಂತಿಲ್ಲ, ಹೋಗ್ತೀನಿ ಅಂತ ಅರ್ಥ. ನಾನು ಕೊಡಲ್ಲ ಅಂತಿಲ್ಲ ಅಂದ್ರೆ ಕೊಡ್ತೀನಿ ಅಂತ ಅರ್ಥ. ಡಬಲ್ ನೆಗೆಟಿವ್ ಬಂದ್ರೆ ಅದು ಪಾಸಿಟಿವ್ ಅರ್ಥ ಕೊಡುತ್ತೆ. ಕೊಡ್ತೀನಿ ಅನ್ನಕ್ಕೆ ಏನ್ ಅರ್ಥವೋ, ಕೊಡಲ್ಲ ಅಂತಿಲ್ಲ ಅನ್ನೋಕ್ಕೂ ಅದೇ ಅರ್ಥ. ಯಾಕೆ ಕೊಡಲ್ಲ ಅಂತಿಲ್ಲ ಅಂತ ಯಾಕೆ ಅನ್ಬೇಕು? ಕೊಡಲ್ಲ, ಕೊಡ್ತೀನಿ ಅಂತ ಹೇಳ್ಬೋದಲ್ಲ. ಅಂದ್ರೆ ನೀವು ಕೊಡಲ್ಲ ಅಂತ ಅಂದ್ಕೊಂಡಿದ್ರೆ ಹಾಗಿಲ್ಲ ಅಂತ ಹೇಳ್ಬೇಕು. ನೀವು ಕೊಡಲ್ಲ ಅಂದ್ರೆ ಏನ್ ಕೊಡಲ್ಲ ಅಂತಿಲ್ಲಪ್ಪ ಅಂತ ಆವಾಗ ಬರುತ್ತೆ. ಅದು ಆ ಕಾಂಟೆಕ್ಸ್ಟ್ ಯಾವಾಗ ಬರುತ್ತೆ ಅಂತ. ಸೆಂಟೆನ್ಸಿನ ಇದೆಲ್ಲ ವ್ಯಾಕರಣದಲ್ಲಿ ಇದು ತುಂಬಾ ವಿಚಾರ ಬರುತ್ತೆ. ಹಾಗಾಗಿ ಅವಿತಥ ಅಂದ್ರೆ ಸುಳ್ಳಾಗದ ಸಂಕಲ್ಪವು, ಸಂಕಲ್ಪ ಕ್ಲಿಪು ಸಾಮರ್ಥ್ಯ ಧಾತು. ಕ್ಲಿಪು ಅಂದ್ರೆ ಅದನ್ನು ಗೊತ್ತುಪಡಿಸೋದು ಅಂತ. ಚೆನ್ನಾಗಿ ಗೊತ್ತುಪಡಿಸೋದೇ ಸಂಕಲ್ಪ. ಸಂಕಲ್ಪ ಶಬ್ದಕ್ಕೆ ಅರ್ಥ ಗೊತ್ತಾ? ಕ್ಲಿಪು ಕಲ್ಪತೆ ಅಂದ್ರೆ ಸಮರ್ಥೋ ಭವತಿ. ಕ್ಲಿಪು ಅವನು ಫಿಟ್, ಅವನು ಯೋಗ್ಯ, ಅವನು ಅರ್ಹ. ಸಮ್ಮನೆ ಚೆನ್ನಾಗಿ ಯೋಗ್ಯ, ಚೆನ್ನಾಗಿ ಫಿಟ್ ಅವನು, ಸಂಕಲ್ಪ ಅಂತ. ಆದ್ರೆ ಇನ್ನು ಸಂಕಲ್ಪ ಮಾಡ್ತಾನೆ, ಬಟ್ ಇಂಪ್ಲಿಮೆಂಟ್ ಮಾಡಿದಾಗ ಈಡೇರೋದೇ ಇಲ್ಲ. ಈ ಜೀವಪ್ಪನ ಮನಸ್ಸಿನ ಶಕ್ತಿ ತುಂಬಾ ವೀಕು. ಯಾಕೆಂದ್ರೆ ಪುಣ್ಯ ಪಾಪ ಮಿಶ್ರವಾದ ಸಂಕಲ್ಪ ಮನಸ್ಸು. ಹಾಗಾಗಿ ಅವನಿಗೆ ಸಾಮರ್ಥ್ಯ ತುಂಬಾ ಕಮ್ಮಿ ಇರುವಾಗ ಉಪಜ್ಜಂತೆ ವಿಧಿಯಂತೆ ದರಿದ್ರಾಣ ಮನೋರಸ, ಆಸೆಗಳು ಹೋಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಒಂದು ಹಿಡಿಯಲ್ಲ. ಬೇಜಾಮ್ ಹಾಕೋತಾನೆ, ಹ್ಯಾಕ್ ಮೊರೆ ಹಾಕೋತಾನೆ, ಎಷ್ಟೋ ದುಂಕೊಂಡು ಏನೋ ಹಾಕೋತಾನೆ, ಒಂದು ಆಗಲಿ ಅಂದ್ರೆ ಬೇಜಾಮ್ ಹಾಕೋತಾನೆ, ಅಳ್ತಾನೆ, ದುಃಖ ಪಡ್ತಾನೆ, ತುಂಬಾ ಕೋಸ ಅಂತ ಹೇಳ್ಕೊಳ್ತಾನೆ. ಇವಾಗೆಲ್ಲ ಅಂದ್ಕೊಂಡಿದ್ದೆ, ಈಗೆಲ್ಲ ಅಂದ್ಕೊಂಡಿದ್ದೆ, ಏನೋ ಅಲ್ಲ ಮಾಡಲಿಲ್ಲ, ಹಾಗೆ ಅಂತ. ಅದರಿಂದ ಮನಸ್ಸನ್ನು ನಾವು ಶುದ್ಧ ಮಾಡ್ಕೊಂಡ್ರೆ ಯಾವಾಗ ನಮ್ಗೆ ಇಷ್ಟೇ ಬರೋಲಾಗುತ್ತಾ ಪ್ಯೂರ್ ಆಗ್ಬಿಟ್ರೆ ಮನಸ್ಸು. ಹಾಗೆ ಸುಳ್ಳಾಗದ ಸಂಕಲ್ಪವು ಯಾವ ಈ ತರದೋ ಆ ಪರಮಾತ್ಮನು ಸತ್ಯ ಸಂಕಲ್ಪನು. ಅಂದ್ರೆ ಪರಮಾತ್ಮನು ಸತ್ಯ ಸಂಕಲ್ಪನು ಎಂಬುದನ್ನ ನೀವು ಯಾವಾಗ್ಲೂ ಭಾವನೆ ಮಾಡ್ತಿದ್ರೆ ಆ ಗುಣ ನಮ್ದಾಗ್ಬಿಡುತ್ತೆ. ಈ ಕಬ್ಬಣ ಯಾವಾಗ್ಲೂ ಮ್ಯಾಗ್ನೆಟ್ ಜೊತೆ ಇದ್ಬಿಟ್ರೆ ತುಂಬಾ, ಆಮೇಲೆ ಈ ಕಬ್ಬಣಕ್ಕೂ ಮ್ಯಾಗ್ನೆಟ್ ಅಂಶ ಇದು ಇದಕ್ಕೆ ಹಿಡ್ಕೊಂಡ್ಬಿಡುತ್ತೆ. ಹಾಗೆ ನಿಮ್ಮ ಮನಸ್ಸು ಯಾವಾಗಲೂ ಯಾವುದ್ರ ಜೊತೆ ಇರುತ್ತೋ ಆ ಶಕ್ತಿಯನ್ನು ಕಲೆಕ್ಟ್ ಮಾಡ್ಕೊಳತ್ತೆ. ಸರ್ವದ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟಂತಹ ಜ್ಞಾನಿಗಳ, ಯೋಗಿಗಳ, ಮಹಾತ್ಮರ ಮನಸ್ಸಿನಲ್ಲಿ ಆ ಶಕ್ತಿ ಇರುತ್ತೆ. ಹಾಗಾಗಿ ಸರ್ವದ ಭಗವಂತನು ಮನೋಮಯನು, ಪ್ರಾಣ ಶರೀರು, ಭಾರೂಪನು, ಸತ್ಯಕಾಮನು, ಸತ್ಯ ಸಂಕಲ್ಪನು ಅಂತ ಹೇಳ್ಬೋದು. ಯಥಾ ಸಂಸಾರಿಣ ಇವ ಅನೇಕಾಂತಿಕ ಫಲ ಸಂಕಲ್ಪ ಈಶ್ವರಸ್ಯ ಇತ್ಯರ್ಥಃ. ಯಥಾ ಇವ ಎರಡಲ್ಲಿ ಒಂದು ಹೆಚ್ಚು ಅಂತ. ನಯಸಾ ಸಂಸಾರಣ ಸಾಕು, ಅಥವಾ ನ ಸಂಸಾರಣ ಇವ ಅಂದ್ರೆ ಸಾಕು. ಯಥಾ ಅಂದ್ರೂ ಹೇಗೋ ಅಂತ, ಇವ ಅಂದ್ರೆ ಹೇಗೋ ಅಂತ ಅರ್ಥ. ಯಥಾ ಇವ ಎರಡು ಬೇಕಿಲ್ಲ ಅಂತ ಸ್ವಾಮಿಗಳು ಕ್ವಶ್ಚನ್ ಮಾರ್ಕ್ ಹಾಕಿದ್ದಾರೆ. ಎಷ್ಟು ಸೂಕ್ಷ್ಮವಾಗಿ ನೋಡ್ತಾರೆ ಗುರುಗಳು ಅಂತಂದ್ರೆ, ಅಕ್ಷರಕ್ಕೂ ಗಮನ ಕೊಡ್ತಾರೆ. ಪ್ರತಿಯೊಂದು ಅಕ್ಷರಕ್ಕೂ ಗಮನ ಕೊಟ್ಟು ಯಥಾ ಅಂತಿದ್ಮೇಲೆ ಹೇಗೋ ಅಂದ್ರೆ ಸಾಕು. ಮತ್ತೆ ಇವ ಯಾತಕ್ ಬೇಕು? ಹೇಗೆ ಸಂಸಾರಿಗಳಿದ್ದೋ ಅಂತ ಸಾಕು, ಅಥವಾ ಸಂಸಾರ ಇವಾದ್ರೂ ಸಾಕು, ಯಥ ಬೇಕಿಲ್ಲ. ಸಂಸಾರಿಗಳದ್ದು ಯಾವ ರೀತಿಯೋ ಅಂತ ಸಾಕು.
ಅದು ಅನೈಕಾಂತಿಕ ಫಲ. ನಾ ಏಕಾಂತಿಕ ಫಲ ಅನೈಕಾಂತಿಕ, ಖಡಾಖಂಡಿತವಾಗಿ ಆಗಿಯೇ ಆಗೋದು ಏಕಾಂತ ಫಲ, ಅದಿಲ್ಲದೆ ಇರೋದು ಅನೈಕಾಂತಿಕ ಫಲ. ಸರ್ಟನ್ಲಿ ಅದು ಆಗೇ ಆಗತ್ತೆ ಇರೋದು ಏಕಾಂತ. ಹೋಗ್ತೀವಿ ತಗೊಂಡ್ಬರ್ಬೇಕು ಅಂತ ಆಗೋದಿಲ್ಲ, ಒಂದು ಹೋಗಿ ಅವರೇ ಸಿಗೋದಿಲ್ಲ, ಅದು ಅವ್ರು ಕೊಡೋದೇ ಇಲ್ಲ, ಅದು ಅವರು ಪೋಸ್ಟ್ಪೋನ್ ಮಾಡ್ತಾರೆ, ಒಂದು ವಾರ ಬಿಟ್ಕೊಂಬ 2 ದಿವಸ ಬಿಟ್ಕೊಂಬ ಅಂತಾರೆ, ಇದೆಲ್ಲ ಆಗುತ್ತೆ. ಇದು ಸಂಸಾರಿಗಳ ಮನಸ್ಸಿಗೆ ಸ್ವಭಾವ. ಅದ ಸತ್ಯ ಸಂಕಲ್ಪವಾದ ಪರಮಾತ್ಮನಿಗೆ ಹೀಗಲ್ಲ. ಈಗ ಹೇಳಿದೆ ಇದು ವ್ಯತಿರೇಕ ದೃಷ್ಟಾಂತ. ದೃಷ್ಟಾಂತದಲ್ಲಿ 2 ತರಹ, ಸಮಾನ ದೃಷ್ಟಾಂತ, ವ್ಯತಿರೇಕ ದೃಷ್ಟಾಂತ ಅಂತ ಕೇಳಿದ್ರ. ಚಂದ್ರನಂತೆ ಮುಖ, ಸಿಂಹದಂತೆ ಪರಾಕ್ರಮ, ಅದು ಸಮಾನ ದೃಷ್ಟಾಂತ. ಅದು ಅವನಂತೆ ಇವನು ಅಲ್ಲ ಅಂದ್ರೆ, ಅವನು ಹಾವಂತೆ ಅಲ್ಲ, ಹಾವಂತೆ ಇವನು ಅಂತಂದ್ರೆ ಹಾವು ಹೇಗೆ ವಿಷವೋ ದುಷ್ಟವೋ ಹಾಗಲ್ಲ ಇವನು ಅಂತ. ಅದು ವ್ಯತಿರೇಕ ದೃಷ್ಟಾಂತ. ದೃಷ್ಟಾಂತದಲ್ಲಿ ಸಿಮಿಲಾರಿಟಿ ಆದ್ರೆ ಅದರಂತೆ ಇದು ಸಮಾನ ದೃಷ್ಟಾಂತ. ಅವನು ಆ ದತ್ತರಂತೆ ಅಲ್ಲ, ದತ್ತರಂತೆ ಇವನು ಅಂದ್ರೆ ದತ್ತರಂತೆ ಅಲ್ಲ ಅನ್ನಿಸ್ತದೆ. ನೈಸ ಸಂಸಾರಿಣ, ಸಂಸಾರಿಗಳದ್ದು ಹೇಗೋ ಹಾಗ ಅಲ್ಲ ಪರಮಾತ್ಮಂದು ಅಂತ. ಇದು ವ್ಯತಿರೇಕ ದೃಷ್ಟಾಂತ. ಸಂಸಾರಿಣಾಂ ಸಂಕಲ್ಪ ವಿತಥಾಹ ಭವಂತಿ ಪರಂತು ಸತ್ಯ ಸಂಕಲ್ಪಸ್ಯ ಪರಮಾತ್ಮನ ಸಂಕಲ್ಪಾಸ್ತು ತಥಾ ಇವ ಅವಿತಥಾ ಇವ. ಸಂಸಾರಿಗಳಂತೆ ಅಲ್ಲ ಅಂತ ವ್ಯತಿರೇಕ ದೃಷ್ಟಾಂತ. ಇದು ವಾಕ್ಯ ಶೈಲಿಯಲ್ಲಿ ಬರುವಂತಹ ವಿಚಾರ. ಇಷ್ಟದ ಹಾಗಲ್ಲ. ಅನೃತೇನ ಮಿಥ್ಯಾ ಫಲತ್ವ ಹೇತುನ ಪ್ರತ್ಯೂಢತ್ವ ಸಂಕಲ್ಪಸ್ಯ ಮಿಥ್ಯಾಫಲತ್ವಂ. ಈ ಸಂಸಾರಿಗಳ ಸಂಕಲ್ಪ ಸುಳ್ಳನ್ನು ಹತ್ಕೊಂಡ್ಬಿಟ್ಟಿದೆ. ಸುಳ್ಳನ್ನು ಹತ್ಕೊಂಡ ಸಂಕಲ್ಪ ಸುಳ್ಳಾಗ್ಲೇಬೇಕು. ನೀವು ಕಪ್ಪೆ ಚಿಪ್ಪಲ್ಲಿರುವ ಬೆಳ್ಳಿಯನ್ನ ಬೇಕು ಅಂತ ಹೋದ್ರೆ ಸಿಗತ್ತೆ ಬೆಳ್ಳಿ. ಅಲ್ಲಿ ಇರೋದೇನೋ ಕಪ್ಪೆ ಚಿಪ್ಪು. ಡಿಯೂನೋ ಕಪ್ಪೆ ಚಿಪ್ಪು? ಕಪ್ಪೆ ಚಿಪ್ಪು ಗೊತ್ತಲ್ಲ, ಮುತ್ತಿ ಚಿಪ್ಪು ಅಂತಾರೆ. ಅದು ಬಿಸಿಲಿಗೆ ಬೆಳ್ಳಿ ಅಂತ ಹೊಳೆಯುತ್ತೆ. ಬೆಳ್ಳಿ ಸಿಕ್ತು ಅಂತ ಹೋದ್ರೆ ಏನಾಗುತ್ತೆ? ಬೆಳ್ಳಿ ಸಿಗುತ್ತಾ? ಇಲ್ಲದನ್ನು ಬೆಳೆಸುವುದು ಅಂತ. ಅದು ಅನೃತ ಅಂದ್ರೆ, ಹೃತ ಅಂದ್ರೆ ಸತ್ಯ, ಅನೃತ ಅಂದ್ರೆ ಸತ್ಯವಲ್ಲದ್ದು ಅರ್ಥ. ಸತ್ಯವಲ್ಲದನ್ನು ಹತ್ಕೊಂಡ್ಬಿಟ್ಟಿದೆ. ಪ್ರತ್ಯೂಢನನು ಹತ್ಕೊ, ಊಢನ ಮಹಾಪ್ರಾಪಣಿಗೆ ತಪ್ರತ್ಯ ವಾಹ ಊಟ್ ನೆಪ ಇದೆಯಾ? ವಾಹ ಊಟ್ ಅಂತ ಹೇಳಿ ವ್ಯಾಕರಣ ಸೂತ್ರ. ಸತ್ಯವಿಂತ ರಾಂಗ್ ಥಿಂಗ್ಸ್ ನ ಆಸೆ ಪಡೋದು. ಏನಮ್ಮ? ಸತ್ಯ ಅಲ್ಲ, ಅದು ಸತ್ಯಕ್ಕಿಂತ ರಾಂಗ್ ಥಿಂಗ್ಸ್ ನ ಆಸೆ ಪಡೋದು. ರಾಂಗ್ ಆಗಿರೋದಕ್ಕೆ ಆಸೆ ಪಡೋದು ಅಲ್ಲ. ನೀವ್ ಏನ್ ಆಸೆ ಪಟ್ರು ಸುಳ್ಳೆ ಅದು, ಇಲ್ಲ ಅದು. ನೀವ್ ಏನು ಆಸೆ ಪಡ್ತಿರಲ್ಲ ರಿಯಲಿ ಅದು ಆತ್ಮನೇ, ಬ್ರಹ್ಮವೇ ಹೀಗೆ ತೋರ್ತಾ ಇರೋದೇ ಹೊರತು ಇಡೀ ಪ್ರಪಂಚವೇ ಮಿಥ್ಯೆ. ಪ್ರಪಂಚೋ ಯದಿ ವಿದ್ಯೇತ, ಅವ್ರು ಹೇಳ್ತಾರೆ ಮಾಯಾ ಮಾತ್ರ ಇದಂ ದ್ವೈತಂ. ಈ ದ್ವೈತವಲ್ಲ ಇಲ್ಯೂಷನ್, ಮಾಯೆ, ಇಲ್ಯೂಷನ್ ಆದ್ಮೇಲೆ ನೀವು ಏನ್ ಇಷ್ಟಪಟ್ಟು ಸುಳ್ಳೆ ಅದು. ಬೇಕು ಅಂತಂದ್ರೆ ಸುಳ್ಳನ್ನು ಇಷ್ಟಪಟ್ಟಂಗೆ ಆಯ್ತು. ಅದನ್ನ ಸುಳ್ಳನ್ನು ಇಷ್ಟಪಟ್ಟವರ ಇಷ್ಟಾರ್ಥ ಈಡೇರಲ್ಲ. ಅಲ್ಲದೆ ಅನೃತೇನ ಪ್ರತ್ಯೂಢ ಶ್ರುತಿ ಇದೆ. ಸುಳ್ಳು ಮೇಲೆ ಹತ್ಕೊಂಡ್ಬಿಟ್ಟಿದ್ದಾರೆ ಕಣೋ ಈ ಸಂಸಾರಿಗಳು. ಈ ಭಾಷ್ಯಕಾರರು ಅನೃತ ಅಂದ್ರೆ ಸ್ತ್ರೀ ಅನ್ನಪಾನಾದಿ ಬರೀದ್ದಾರೆ. ಅದಕ್ಕೆ ವ್ಯಾಖ್ಯಾನಕಾರರು ಅನೃತ ಅಂದ್ರೆ ಮೂಲಾವಿದ್ಯೆ ಅಂತ ಅರ್ಥ ಮಾಡ್ತಾರೆ. ಎಷ್ಟು ಅನ್ಯಾಯ ನೋಡು. ಶಂಕರಾಚಾರ್ಯರು ಅರ್ಥ ಮಾಡ್ದೇನೆ ಅನೃತ ಸುಳ್ಳು ಮೇಲೆ ಹತ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮೂಲಾವಿದ್ಯೆ ಅವ್ರ ತಲೆಯಲ್ಲಿ ಇದೆ ಮೂಲಾವಿದ್ಯೆ. ಅದನ್ನು ಇದನ್ನ ಹೇರ್ತಾರೆ. ಅದು ಮೂಲಾವಿದ್ಯೆ ವಿಷಯ ಬರೋಕ್ಕೆ ಕಾರಣ ಇಲ್ಲ. ಅನೃತ ಭಾಷ್ಯಗಾರಂದ್ರೆ ನೋಡ್ರೋ, ನೀವು ಪ್ರಪಂಚವನ್ನು ನೋಡ್ತಾ ಏನೋ ಇಷ್ಟಪಡ್ತಾ ಇದ್ದೀರಲ್ಲ, ನೀವು ಒಳಹೊಕ್ಕು ವಿಚಾರ ಮಾಡಿ ಅದು ಯಾವುದು ನಿಜವಾಗಿ ಇರೋದಲ್ಲ. ನಿಜವಾಗಿರೋದಕ್ಕೆ ಡೆಫಿನೇಷನ್ ಏನೋ ಅಲ್ಲ, ನಿಜವಾಗಿದೆ ಡೆಫಿನೇಷನ್ ಏನು ಅಂದ್ರೆ ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಚೇಂಜ್ ಆಗ್ಬಾರ್ದು. ಚೇಂಜ್ ಆಗೋದ್ರೆ ಇವಾಗ ಹಾವು ಅಂತ ತೋರ್ತಾ ಇರತ್ತೆ, ಆಮೇಲೆ ಹಗ್ಗ ಅಂತ ಚೇಂಜ್ ಆಯ್ತು, ಅದನ್ನ ಹಾವು ಏನೋ ಸುಳ್ಳು. ಅದನ್ನ ಚೇಂಜ್ ಆಗ ಸುಳ್ಳು. ಬೆಳ್ಳಿ ತಿನ್ಕೊಂಡಿರ್ತೀವಿ, ಹತ್ತವ್ ನೋಡಿ ಕಪ್ಪೆ ಚಿಪ್ಪು ಗೊತ್ತಾಗುತ್ತೆ, ಬೆಳ್ಳಿ ಚೇಂಜ್ ಆಯ್ತು, ಬೆಳ್ಳಿ ಏನೋವಾಗ ಸುಳ್ಳು. ಹಾಗೆ ಯಾವುದು ಯಾವ ರೀತಿ ತೋರ್ತಾ ಇದೆಯೋ ಹಾಗೆ ಇದ್ರೆ ಅದು ಸತ್ಯ. ಆದ್ರೆ ಒಳಗೆ ಮಾಡಿದ್ರೆ ಇವಾಗ ಆ ಕುರ್ಚಿ ಅಂತೀವಿ, ಕುರ್ಚಿ ನಿಜಾನೋ? ರಿಯಲ್ ಅದು. ಒಳಗ್ ಪ್ಲಾಸ್ಟಿಕ್ ಇದು ಬೇರೆ ಏನಿದೆ ಅಲ್ಲೇ?
ಪ್ಲಾಸ್ಟಿಕ್ ಇದೆ ಬೇರೆ ಏನಾದ್ರು ಇದೆಯಾ? ಹೋಯ್ತು, ಕುರ್ಚಿ ಬಿದ್ದೋಯ್ತು. ಪ್ಲಾಸ್ಟಿಕ್ ಅನ್ನೋದೇನೋ ಅದರ ಮೂಲ ರಾ ಮೆಟೀರಿಯಲ್ ಏನೋ ಅದೇ ಪ್ಲಾಸ್ಟಿಕ್, ಅದು ಹೋಯ್ತು. ಪ್ರತಿಯೊಂದು ವಸ್ತುವು ಎರಡು ರೀತಿ ಸುಳ್ಳು. ಯಾವ ಎರಡು ರೀತಿ? ಒಂದು ತನ್ನ ಕಾರಣರೂಪದಿಂದ ಇರೋದು, ಕಾರಣರೂಪ ಬಿಟ್ಟಿಲ್ಲ ಅದು ಸುಳ್ಳು. ತನ್ನ ಕಾರಣರೂಪವನ್ನು ಬಿಟ್ಟಿಲ್ಲ, ಕಾರಣರೂಪದಿಂದಲೇ ಅದಿರೋದು, ಆ ತೋರಿಕೆ ರೂಪನೇ ಇಲ್ಲ ಅಂತ ಸುಳ್ಳು. ಇನ್ನೊಂದು ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ, ಹಂಗ ಸುಳ್ಳು. ಮನುಷ್ಯ ಅಂತೀವಿ, ಒಂದಡಿ ಇದ್ದಾಗೂ ಮನುಷ್ಯ, 4 ಅಡಿ ಮನುಷ್ಯ, 6 ಅಡಿ ಮನುಷ್ಯ, ಏನರ್ಥ? ಚೇಂಜ್ ಆಗ್ತಾನೆ ಇದ್ರೆ ಯಾವ್ದು ಮನುಷ್ಯ, ಹೇಗಿದ್ದೆ ಮನುಷ್ಯ, ಯಾಕೆ ಮನುಷ್ಯ? ಕುರ್ಚಿ ಚಿಕ್ಕದು ಕುರ್ಚಿ, ದೊಡ್ಡದು ಕುರ್ಚಿ, ಮಧ್ಯದ್ದು ಕುರ್ಚಿ ಅಂತ ಏನು ವ್ಯವಹಾರಕ್ಕೆ ಇಟ್ಕೊಂಡಿದೀವಿ ಅನ್ನೋದು ಬೇರೆ. ವಸ್ತು ನಾವು ಹೇಳುವಾಗ ಅದು ಇದೆಯೋ ಅಂತ ಕೇಳಿದ್ರೆ ಅದು ಬರೀ ಇಮ್ಯಾಜಿನೇಷನ್, ಕಲ್ಪನೆ. ಕಲ್ಪನೆ ಆದ್ಮೇಲೆ ಏನಾಯ್ತು? ಕಲ್ಪನಾ ಅಥವಾ ಅಶಿವಾಹ, ಕಲ್ಪನೆ ಸುಳ್ಳು. ಹಾಗಾಗಿ ಈ ಪ್ರಪಂಚದ ಎಲ್ಲವೂ ಸುಳ್ಳು ಅಂತ ಇದ್ದಾರೆ ಶಂಕರಾಚಾರ್ಯರು. ಅವ್ರು ಸುಳ್ಳು ಅಂತ ಹೇಳ್ತಾ ಇರೋದು ಬರೀ ಬೌದ್ಧರಂತೆ ಮಾಯೆ, ಅದು ಶೂನ್ಯ ಅನ್ನೋ ಸುಳ್ಳುತ್ತಿಲ್ಲ. ಇನ್ನೊಂದಿದೆ, ನಿಮ್ಗೆ ಅದು ಗೊತ್ತಾಗ್ತಿಲ್ಲ. ಇರೋದು ಒಂದು, ನೀವು ನೋಡ್ತಾ ಇರೋದು ಇನ್ನೊಂದು. ಅಲ್ಲಿರೋದು ಹಗ್ಗ, ಹಾವು ನೋಡ್ತಾ ಇದ್ದೀರಾ, ಅಲ್ಲಿರೋ ಕಪ್ಪೆ ಚಿಪ್ಪು ಬೆಳ್ಳಿ ನೋಡ್ತಾ ಇದ್ದೀರಾ, ಇರೋದು ಬ್ರಹ್ಮ ಜಗತ್ತು ನೋಡ್ತಾ ಇದ್ದೀರಾ. ಅದು ಸುಳ್ಳು, ಸುಳ್ಳು. ಹಾಗೆ ಅನೃತೇನ ಅಂದ್ರೆ ಮಿಥ್ಯಾ ಫಲ ಮೇಲೆ ಮಿಥ್ಯಾ ಫಲತ್ವ ಹೆಚ್ಚು, ಸುಳ್ಳಾದ ಫಲಕ್ಕೆ ಕಾರಣವಾಗಿದೆ. ನನಗೆ ಆ ವಸ್ತು ಸಿಕ್ಕಿದ್ರೆ ನಂಗೆ ಆನಂದವಾಗತ್ತೆ, ನಿಂದ ಕಲ್ಪನೆ. ಅದು ನಿಜವಾಗಿ ಸಿಕ್ಕಿದಾಗಲೇ ಆನಂದ ಆಗಿದೆಯೋ? ಆನಂದ ಆಗೇ ಆಗಿತ್ತೋ? ಎಷ್ಟೋ ಸಲ ನಾವು ಇಷ್ಟಪಟ್ಟ ವಸ್ತುವಿನಿಂದ ಬೇಜಾರ್ಬಿಟ್ಟು ನೀವು ಹೋಗಿ ಬೇಡ ಅಂತ ವ್ಯಕ್ತಿಯನ್ನು ಕಳಿಸ್ತೀವಿ, ಪದಾರ್ಥವನ್ನು ಕೊಟ್ಬಿಡ್ತೀವಿ. ಇಷ್ಟಪಟ್ಟು ತಂದಿರ್ತೀವಿ, ಯಾರು ಬೇಡಪ್ಪ, ನಿಮ್ಗೆ ಬೇಕಾ ತಗೊಳ್ಳಿ ಕೊಟ್ಬಿಡ್ತೀವಿ. ಅಂದ್ರೆ ವಸ್ತುವಿನಲ್ಲಿ ಆನಂದ ಇರೋದಾಗಿದ್ದೆ ಯಾಕೆ ಕೊಡ್ತೀವಿ ನಾವು? ಅಥವಾ ತಂದ ವಸ್ತುವಿನಲ್ಲಿ ಆನಂದ ನಿಜವಾಗ ಆಗಿರುತ್ತೋ? ಕಲ್ಪನೆ. ಅದರಿಂದ ಮಿಥ್ಯಾ ಫಲತ್ವ ಹೇತುನ, ಸುಳ್ಳಾದ ಫಲಕ್ಕೆ ಕಾರಣವಾಗಿದೆ ಎಂಬ ಕಾರಣದಿಂದ ಮನಸ್ಸು ಅದನ್ನ ಹತ್ಕೊಂಡ್ಬಿಟ್ಟಿದೆ, ಅದ್ರ ಮೇಲೆ ವಿಷಯದ ಮೇಲೆ ಹತ್ಕೊಂಡ್ಬಿಟ್ಟಿದೆ. ಹತ್ಕೊಂಡ್ಬಿಟ್ಟಿರೋದ್ರಿಂದ ಸಂಕಲ್ಪಕ್ಕೆ ಮಿಥ್ಯಾ ಫಲತ್ವ. ಈ ಪ್ರಪಂಚದಲ್ಲಿ ಏನೇ ಬಯಸಿದ್ರೋ ಅದು ಒಂದು ಸ್ವಭಾವ ಆದಾವಂತೇಶ ಎನ್ನಾಸ್ತಿ ವರ್ತಮಾನ, ಹೋಗೋದೇ ಇರೋದೇ ಇಲ್ಲ, ಎಲ್ಲ ಮೋಸ ಮಾಡ್ತಾ ಇದೆ. ಒಂದೇ ಒಂದು ಸ್ವರೂಪ ನಮಗೆ ಪ್ರಿಯವಾಗಿ ಜೊತೆಯಲ್ಲಿದ್ದು ಸತ್ಯವಾಗಿದೆ, ನಮ್ಗದು ಗೊತ್ತಿಲ್ಲ. ಯಾವುದು ಸುಳ್ಳಾಗಿ ಮೋಸ ಮಾಡುವ ದುಃಖ ಕೂಡ ಇದೋ ಅದನ್ನ ಅಟ್ಟಿಸ್ಕೊಂಡು ಹೋಗ್ತೀವಿ. ಯಾವುದು ಸತ್ಯವಾಗಿ ಪ್ರಿಯವಾಗಿದ್ದು ಸಮೀಪದಲ್ಲಿದೆ ಅದನ್ನ ಮಾಡ್ತಾ ಇದ್ದೀವಿ. ಯಾವ್ದು ಹತ್ತಿರದಲ್ಲಿದೆ? ಒಂದು ಸ್ವರೂಪ. ನಾವ್ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ ಕ್ಷೀರಮ್ಮ ಅಂದ್ರೆ ಯಾವ್ದು ಕ್ಷೀರಮ್ಮ, ಯಾಕೆ ಕ್ಷೀರಮ್ಮ ಕೇಳಿದ್ರೆ ದರ್ ಇಸ್ ನೋ ಆನ್ಸರ್. ಇಮೇಜಿನ್ ಇಲ್ಲ. ಈ ಮಿಥ್ಯಾ ಫಲತ್ವ, ಸುಳ್ಳಾದ ಫಲಕ್ಕೆ ಕಾರಣವಾಗಿದೆ ಎಂಬ ಕಾರಣದಿಂದ ಆ ಒಂದು ಮನಸ್ಸು ಆ ವಿಷಯದಲ್ಲಿ ಹಚ್ಕೊಂಡಿರುವುದರಿಂದ ಸಂಕಲ್ಪದ ಮಿಥ್ಯೆ ಆಗ್ತಾ ಇದೆ ಸಂಸಾರದ್ದು. ವಕ್ಷ್ಯತಿ ಅಮೃತೇನ ಹಿ ಪ್ರತ್ಯೂಢಾ ಇತಿ. ಮುಂದೆ 8ನೇ ಅಧ್ಯಾಯದಲ್ಲಿ ಈ ಶ್ರುತಿ ಹೇಳುತ್ತೆ, ಅವರಿಗೆ ಜಯತಿ ಸತ್ಯಾಃ ಕಾಮಃ ಅಮೃತಾಪಿಧಾನಾಃ. ಸತ್ಯವಾದ ಕಾಮವು ಸುಳ್ಳಿಂದ ಮುಚ್ಚೋಗ್ಬಿಟ್ಟಿದೆ ಅಂತ ಶ್ರುತಿ ಒಂದು ರೀತಿ ಮರುಕ ಅಂದ್ರೆ ಗೊತ್ತಾ? ಮರುಕ ಅಂದ್ರೆ ಅಯ್ಯೋ ಕಾರುಣ್ಯ, ಅಯ್ಯೋ ಏನ್ ಮಾಡೋಣ, ಅವ್ರು ಮಾಡ್ಕೊಳ್ತಿಲ್ಲ. ಸತ್ಯವಾದಂತ ಬೈಕಿ ತಮ್ಮಲ್ಲಿದೆ, ಅದನ್ನ ಬಿಟ್ಟು ಸುಳ್ಳು ಮೇಲೆ ಮುಚ್ಕೊಂಡು ಸುಳ್ಳನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮಿಗಳು ನಿತ್ಯಾನಿತ್ಯ ವಿವೇಕವನರಿಯದೆ ಹುಟ್ಟು ಸಾಯುತ್ತಿರುವರು ಒಂದು ಹಾಡು ಮಾಡಿದ್ದಾರೆ. ನಿಮ್ಗೆ ಕನ್ನಡ ಬರುತ್ತೆ ಚೆನ್ನಾಗೆ. ಅಲ್ಲಿ ಅಧ್ಯಾತ್ಮ ಗೀತಾವಳಿ ಅಂತ ಪುಸ್ತಕ ಇದೆ. ಅದರಲ್ಲಿ ಇಡೀ ಭಾಷ್ಯದಲ್ಲಿ ಉಪನಿಷತ್ತಿನಲ್ಲಿ ಏನು ವಿಷಯ ಇದೆ ಆ ವಿಷಯವನ್ನೇ ಹಾಡು ರೂಪದಲ್ಲಿ ಇಟ್ಬಿಟ್ಟಿದ್ದಾರೆ. ಎಲ್ಲ ವಿಷಯವನ್ನು ಹಾಡಿನ ರೂಪದಲ್ಲಿ ತುಂಬಾ ಚೆನ್ನಾಗಿದೆ. ಅದು ಯಾರಿಗೂ ಒಳ್ಳೆ ಕಂಠ ಇದೆಯೋ, ಯಾರಿಗೂ ಒಳ್ಳೆ ಸಾಹಿತ್ಯ ಜ್ಞಾನ ಇದೆಯೋ ಅವರು ಅದರಲ್ಲಿ ಎಂಜಾಯ್ ಮಾಡ್ತಾರೆ. ಅದು ಸ್ವಲ್ಪ ಕನ್ನಡ ಈಗಿನ ಕನ್ನಡ ಅಲ್ಲ, ಸ್ವಲ್ಪ ಕಷ್ಟ ಇದೆ. ಆದ್ರೆ ಕನ್ನಡವನ್ನು ನಮ್ಗೆ ಇದಕ್ಕೆ ಅರ್ಥ ಮಾಡ್ಕೊಂಡು ಆ ವಿಷಯ ಗೊತ್ತು ಮಾಡ್ಕೊಂಡ್ರೆ ಭಾಷೆ ವಿಚಾರವನ್ನೇ ಅಲ್ಲಿ ಇಟ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸುಳ್ಳ ಮೇಲೆ ಹತ್ಕೊಂಡ್ಬಿಟ್ಟಿದ್ದಾರೆ ಅಂತ ಇದ್ದಾರೆ. ಯಾರು ಶ್ರುತಿ ಅನೃತೇನ ಅನ್ನೋದು ತೃತೀಯ ಇದೆಯಲ್ಲ, ನಿಮಿತ್ತ ಅರ್ಥ ಇದೆಯಾ, ಅನೃತವನ್ನ ನಿಮಿತ್ತ ಮಾಡ್ಕೊಂಡು ಹತ್ಕೊಂಡ್ಬಿಟ್ಟಿದ್ದಾರೆ. ಅಮೃತ ಸಾಧನ
ಅಮೃತ ನಿಮಿತ್ತದಿಂದ ವಿಷಯಗಳು ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿಲ್ಲ, ಇನ್ನು ಸುಳ್ಳು ಗೊತ್ತಾಗಿದೆ, ನಾವು ಹೋಗ್ತಿರ್ಲಿಲ್ಲ. ನಾವು ಸತ್ಯತ್ವ ಬುದ್ಧಿಯನ್ನ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ವಿ. ಆತ್ಮ ನೋಡ್ರ, ಆಕಾಶ ಇವ ಆತ್ಮ ಸ್ವರೂಪಂ ಯಸ್ಯ ಸಹ ಆಕಾಶ ಆತ್ಮ. ಇನ್ನೊಂದು ಗುಣ ಮನೋಮಯ ಪ್ರಾಣಶರೀರೋ ಭಾರೂಪ ಸತ್ಯ ಸಂಕಲ್ಪ ಆಕಾಶ ಆತ್ಮ, 5ನೇ ಗುಣ. ಇದು ಪರಮಾತ್ಮನ ಗುಣಗಳನ್ನು ಪಟ್ಟಿ ಮಾಡ್ತಾ ಇದ್ದಾರೆ. ಆಕಾಶ ಆತ್ಮ ಅದೇನೋ, ಆಕಾಶದಂತೆ ಆತ್ಮನ ಸ್ವರೂಪ ಯಾವನಿಗೋ ಅವನು ಆಕಾಶ ಆತ್ಮ. ಆಕಾಶದಂತೆ ಏನು, ಆಕಾಶದಲ್ಲಿ ಏನಿದೆ ವಿಶೇಷ? ಆಕಾಶ ಸರ್ವಗತವಾಗಿದೆ. ಆಕಾಶ ಎಲ್ಲಿಲ್ಲಮ್ಮ? ಆಕಾಶ ಅಮೆರಿಕದಲ್ಲಿ ಇದೆಯಾ? ಇದೆಯಾ ಆಕಾಶ? ಸ್ವರ್ಗಲೋಕದಲ್ಲೇ ಎಲ್ಲ ಯಾಕೆ? ಆಕಾಶ ಏನು? ಬೌಂಡ್ರಿ ಇಲ್ಲ, ಆಕಾಶ ಅಂದ್ರೆ ಬೌಂಡ್ರಿ ಅನ್ಸ್ತಲ್ಲ. ಆಕಾಶ ಅಂದ್ರೆ ಅವಕಾಶ ಕೊಟ್ಟಿರೋದು ಆಕಾಶ. ಎಲ್ಲಕ್ಕೂ ಯಾವ್ದು ಅವಕಾಶ ಕೊಟ್ಟಿದೋ ಅದು ಆಕಾಶ. ಕಾಶ ಅಂದ್ರೆ ಏನು? ಕಾಶ ದೀಪ್ತ ತೋರೋದು ಎಲ್ಲ ಕಡೆ. ಅದಕ್ಕೆ ನುಗ್ಲಿಲ್ಲ. ತಿರುಪತಿ ವೆಂಕಟರಮಣ ನೋಡಕ್ಕೆ ಕ್ಯೂ ಇದು. ಆ ಕಾಶತೆ ಎಲ್ಲಾ ಕಡೆ ಕಾಶ ದೀಪ್ತ ಎಲ್ಲಾ ಕಡೆ ಗೊತ್ತಾಗೋದು, ಕಾಣೋದು, ಹೊಳೆಯೋದು, ತೋರೋದು ಅಂತ ಎಲ್ಲಾ ಕಡೆ ತೋರ್ತಾ ಇದೆ. ಅದನ್ನ ನೋಡಕ್ ಯಾರು ನುಗ್ಲಿಲ್ಲ. ಅದೇ ತಿರುಪತಿ ವೆಂಕಟರಮಣ ನೋಡಕ್ಕ ಬಟ್ ಅದು ಪ್ರತಿಷ್ಠಾಪನೆ ಮಾಡಿರೋದು ಒಂದು ಇಮೇಜ್ ಕಲ್ಪಿಸ್ಕೊಳ್ಳೋದಕ್ಕೆ ಅಂತ ಮಾಡಿರ್ತಾರೆ. ಇಲ್ಲಮ್ಮ, ಅನುಭವ ನಮಗೂ ನಿಮ್ಗೂ ಮಧ್ಯೆ ಏನಿದೆ ಗೊತ್ತಾಗ್ತಿಲ್ವಾ? ಆಕಾಶ ಇರೋದು ಒಂದು ಫೀಲಿಂಗ್ ಆಗಲ್ವಾ? ಮನಸ್ಸಿಗೆ ಬರಲ್ವಾ? ನಾವ್ ಆಕಾಶದಲ್ಲೇ ಇರೋದು, ಭೂಮಿ ಒಳಗಿಲ್ಲ. ಭೂಮಿ ಒಳಗಿರಕ್ಕಾಗತ್ತಾ? ಭೂಮಿ ಮೇಲಿರ್ಬೇಕೆ ಹೊರತು ಭೂಮಿ ಒಳಗಿರಕ್ಕಾಗಲ್ಲ. ಅವಕಾಶ ಮಾಡಿಕೊಟ್ರು ಯಾವ್ದು? ಆಕಾಶ. ಅವಕಾಶ ದಾಸರು ಆಕಾಶಂ ಅಂತ ಶಂಕರಾಚಾರ್ಯ ಬರೀತಾರೆ. ಆಕಾಶದಲ್ಲಿ ಆಕಾಶಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಒಂದು, ಎಲ್ಲ ಕಡೆ ಇರೋದು ಎರಡು. ಮೂರನೇದು ಇದಕ್ಕೆ ಸ್ಪೇರ್ ಪಾರ್ಟ್ಸ್ ಇಲ್ಲ, ಮೂರನೇದು. ಮತ್ತೆ ಇದು ಚೇಂಜ್ ಆಗಲ್ಲ. ನಾಲ್ಕನೇದು ಬ್ರಹ್ಮಗೂ ಅಷ್ಟೇ ಚೇಂಜ್ ಆಗಲ್ಲ. ಬ್ರಹ್ಮಕ್ಕೂ ಸ್ಪೇರ್ ಪಾರ್ಟ್ಸ್ ಇಲ್ಲ. ಬ್ರಹ್ಮವು ಎಲ್ಲಕ್ಕೂ ಅವಕಾಶ ಮಾಡಿಕೊಟ್ಟಿದೆ. ಬ್ರಹ್ಮವು ಮತ್ತೆ ಇದು ಆಕಾಶದಲ್ಲಿ ಸೂಕ್ಷ್ಮವಾಗಿದೆ. ಆಕಾಶ ಹೇಗೆ ಇಂದ್ರಿಯ ಗ್ರಾಹ್ಯವೋ ಬ್ರಹ್ಮವು ಇಂದ್ರಿಯ ಗ್ರಾಹ್ಯವಲ್ಲ. ಆಕಾಶದಂತೆ ಸೂಕ್ಷ್ಮತ್ವ, ವ್ಯಾಪಿತ್ವ, ಸರ್ವಗತತ್ವ, ನಿರವಯವತ್ವ, ಅವಿಕ್ರಿಯತ್ವ ಇತ್ಯಾದಿಯೋ ಅನೇಕೆ ಗುಣ ಆಕಾಶೇ ವಿದ್ಯಂತೆ, ಬ್ರಹ್ಮಣಿ ಯಥಾ ವಿದ್ಯಂತೆ. ಪರಂತು ಬ್ರಹ್ಮಣ ಆಕಾಶಸ್ಯ ಕೋ ಭೇದ? ಆಕಾಶ ಅನಾತ್ಮ, ಆಕಾಶ ಅಚೇತನ. ಎರಡು ದೊಡ್ಡ ಕೆಟ್ಟ ಗುಣ ಇದೆ ಆಕಾಶಕ್ಕೆ. ಕೆಟ್ಟ ಗುಣ ಅಂತನ್ಬೇಕು. ಅನಾತ್ಮ ಆಗ್ಬಿಟ್ಟಿದೆ, ಆಬ್ಜೆಕ್ಟ್ ಆಗಿದೆ, ಮತ್ತೆ ಅಚೇತನ. ಆಕಾಶಕ್ಕೆ ಅರಿವಿಲ್ಲ, ಆತ್ಮನಿಗೆ ಅರಿವಿದೆ. ಆತ್ಮನು ಅರಿವಿನವನು, ಆತ್ಮನು ಇನ್ನೊಂದು ದೃಶ್ಯನಲ್ಲ, ಅದು ಅರಿವಿನ ಚೇತನ. ಆಬ್ಜೆಕ್ಟ್ ಆಗಲ್ಲ. ಈ ಆಕಾಶ ಆಬ್ಜೆಕ್ಟ್ ಆಗತ್ತೆ. ಆಬ್ಜೆಕ್ಟ್ ಆಗುತ್ತೆ ಅಂದೇನೋ, ಅರಿವಿಗೆ ವಿಷಯ ಆಗತ್ತೆ ಅಂತ. ಅರಿವಿಗೆ ಗೋಚರ, ಅರಿವಿಗೆ ವಿಷಯ, ಅರಿವಿಂದ ಗೊತ್ತಾಗೋದು. ಪರಿಚ್ಛಿನ್ನ ಅಂದ್ರೆ ಗೊತ್ತಾ? ಪರಿಚ್ಛಿನ್ನ ಲಿಮಿಟ್ ಆಗಿರೋದು. ಇದು ಪರಿಚ್ಛಿನ್ನ ಇಷ್ಟೇ ಇರೋದು ಪರಿಚ್ಛಿನ್ನ. ಹೇಗೆ ಅಂದ್ರೆ ಆಕಾಶ ಭೂಮಿ ಅಲ್ವಲ್ಲ, ಭೂಮಿನ ಆಕಾಶವಲ್ಲ. ಭೂಮಿ ಜಾಗದಲ್ಲಿ ಆಕಾಶ ಇಲ್ವಲ್ಲ, ಭೂಮಿ ಜಾಗದಲ್ಲಿ ಆಕಾಶ ಇಲ್ವಲ್ಲ. ಅದೇ ಭೂಮಿ ಜಾಗದಲ್ಲಿ ಆಕಾಶ, ಭೂಮಿ ಆಕಾಶ ಅಲ್ವಲ್ಲ. ಭೂಮಿ ಆಕಾಶ ಎರಡು ಬೇರೆ ಬೇರೆ ಇರ್ತಾರೆ. ಆಮೇಲೆ ಭೂಮಿ ಎಷ್ಟು ಜಾಗದಲ್ಲಿ ಅಷ್ಟಿಲ್ಲ, ಅಷ್ಟು ಪರಿಚ್ಛಿನ್ನವೇ ಅದು. ನೀರು ಜಾಸ್ತಿ ಇರ್ಲಿ, ಜಾಸ್ತಿ ಇಲ್ಲ ಅಂತ ಹೇಳಿ ಹೋಗುವ. ನನಗಿಂತ ದೊಡ್ಡದಿರ್ಬೋದು ಬೆಟ್ಟ, ನನ್ ಮಾತ್ರ ಬೆಟ್ಟ ಪರಿಚ್ಛಿನ್ನ ಅಲ್ವನ? ಆಕಾಶ ಬೆಟ್ಟದ ಹೋಲಿಕೆ ಬರಲ್ಲ ಅಲ್ಲ. ಹೋಲಿಕೆ ನಾನು ಹೋಲಿಕೆ ಕೊಟ್ಟಿದ್ದು ಸುಮ್ಮನೆ ನಿಮ್ಗೆ ಅರ್ಥ ಆಗಲಿಕ್ಕೆ ದೃಷ್ಟಾಂತ ಕೊಟ್ಟಿದ್ದು. ದೊಡ್ಡದಾಗಿದ್ದ ಮಾತ್ರಕ್ಕೆ ಪರಿಚ್ಛಿನ್ನ ಆಗಲ್ಲ ಅಂತ ಏನಿಲ್ಲ. ಭೂಮಿ ಆಕಾಶವೋ, ನೀರು ಆಕಾಶವೋ, ಬೆಂಕಿ ಆಕಾಶವೋ ಅಂದ್ರೆ ಬೆಂಕಿ, ನೀರು, ಭೂಮಿ ಮೂರು ಇದೆ ಅಂದ್ಮೇಲೆ ಆಕಾಶಕ್ಕೆ ಬೇರೆ. ಅಷ್ಟು ಜಾಗದಲ್ಲಿ ಆಕಾಶ ಇಲ್ಲ ಅಂದ್ಮೇಲೆ ಆಕಾಶ ಪರಿಚ್ಛಿನ್ನ ಅಷ್ಟೇ ಅಲ್ಲ. ನಮ್ ಬುದ್ಧಿಯಿಂದ ಬಿಟ್ಟೋಗುತ್ತೆ ಆಕಾಶ ಅಂದ್ರೆ. ನಮಗೆ ಭೂಮಿಯಿಂದಾಗ ಆಕಾಶ ಗ್ಯಾಪ್ ಆಗುತ್ತೋ? ಭೂಮಿಯಿಂದ ಅಂದಾಗ ಆಕಾಶ ಗ್ಯಾಪ್ ಆಗುತ್ತಮ್ಮ? ನೀರಿಂದಾಗ ಆಕಾಶ ಗ್ಯಾಪ್ ಆಗುತ್ತಾ? ಅಂದ್ರೆ ನಮ್ಮ ಮನಸ್ಸು ಎಲ್ಲ ಬಿಟ್ಟು ಹೋಗುತ್ತೆ. ಅದೇ ಅರಿವಿದೆಯಲ್ಲ, ಆಕಾಶದಲ್ಲೂ ಸೇರ್ಕೊಂಡಿದೆ, ಭೂಮಿಯಲ್ಲೂ ಸೇರ್ಕೊಂಡಿದೆ, ನೀರಲ್ಲೂ ಸೇರ್ಕೊಂಡಿದೆ. ಅರಿವು ಯಾವುದನ್ನು ಬಿಟ್ಟಿಲ್ಲ, ಎಲ್ಲದಲ್ಲೂ ಸೇರ್ಕೊಂಡಿದೆ, ಎಲ್ಲವನ್ನೂ ಬಿಟ್ಟಿದೆ.
ಅದು ಅರಿವು ದೊಡ್ಡದು. ಆಕಾಶ ಭೂಮಿ ಅಲ್ಲ, ಆಕಾಶದ ಭೂಮಿ ಜಾಗದಲ್ಲಿ ಆಕಾಶ ಇಲ್ಲ, ಭೂಮಿಯಿಂದಾಗ ಆಕಾಶ ಪ್ರತ್ಯಯ ಬರಲ್ಲ. ಹಾಗಾದ್ರಿಂದ ಆಕಾಶ ಪರಿಚ್ಛಿನ್ನವೇ ಅಂತ. ಯಾವ ಜಿಕಾರಂತು ವಿಭಾಗೋ ಲೋಕವತ್ ಅಂತ ಬ್ರಹ್ಮಸೂತ್ರ ಒಂದು ಸೂತ್ರ ಇದೆ. ಆ ಸೂತ್ರ ದೊಡ್ಡ ಕಾಂಟೆಕ್ಸ್ಟ್ ಗೆ ಆಕಾಶನ ಯೂಸ್ ಮಾಡ್ತಾರೆ, ಪರಿಚಿನ್ನ ಅಲ್ಲ ಪರಿಚ್ಛಿನ್ನ ಅಲ್ಲ ಅಂತ. ಬಟ್ ಅದು ಆಗಾಧ ಮತ್ತೆ ಇನ್ಫೈನೈಟ್ ಮತ್ತೆ ಎಟರ್ನಲ್ ಅಲ್ಲಮ್ಮ. ಬುದ್ಧಿ ಒಂದ್ಸಲ ಬಂದು ಹೋಗಿ ಮಾಡುತ್ತೇವೆ. ಪರಿಚ್ಛಿನ್ನ, ಪರಿಚ್ಛಿನ್ನ ಡೆಫಿನೇಷನ್ ಏನು? ಯಾವ್ದು ಬಂದು ಹೋಗಿ ಮಾಡುತ್ತೋ ಅದು ಪರಿಚ್ಛಿನ್ನ. ಆಕಾಶ ಬಂದು ಹೋಗಿ ಮಾಡುತ್ತೆ ಬುದ್ಧಿಗೆ. ಆಕಾಶ ಯಾವಾಗ್ಲೂ, ಆಕಾಶ ಪ್ರತ್ಯಯ ಯಾವಾಗ್ಲೂ ಇರಲ್ಲಪ್ಪ ಬುದ್ಧಿಯಲ್ಲೇ. ಆಕಾಶದ ಅರಿವು ಯಾವಾಗ್ಲೂ ಇರುತ್ತೆ ಬುದ್ಧಿಯಲ್ಲೇ. ಅರಿವು ಬರ್ದಿಲ್ಲ ಅಂತ ಅಂದ್ಬಿಟ್ಟು ನಾವು ಅದನ್ನ ಹೌದು, ಹಾಗೆ ಅನುಭವ. ನಿಮ್ಮ ಅನುಭವ ಹೇಗೋ ಹಾಗೆ ಇರ್ಬೇಕು. ನಿಮ್ಮ ಅನುಭವ ಏನು? ನಿಮ್ಮ ಅರಿವಿಗೆ ಯಾವಾಗೂ ಬರಲ್ಲ ಅಂದ್ಮೇಲೆ ಬಿಟ್ಟವಲ್ಲೇನು. ಹಾಯ್ ಸ್ವಲ್ಪ ಯೋಚನೆ ಮಾಡಿ ಮೆಸೇಜ್ ಚೇಂಜ್ ಮಾಡ್ಕೋಬೇಕು ನೀವು. ಇಷ್ಟು ಏನೋ ಭೌತಿಕ ಯೋಚನೆ ಮಾಡಿ ನಿಮ್ಗೆ ಇದೆಲ್ಲ ಹೊಸದಾಗಿ ಕಾಣ್ತಾ ಇದೆ. ಆದ್ರೆ ಈ ತರಹ ನಿಮ್ಗೆ ಯೋಚನೆ ಮಾಡೋ ಶುರು ಮಾಡಿ. ಶಂಕರಾಚಾರ್ಯರು ನರ್ಸ ಜಗದ್ನೋರು ಅವ್ರು ಹೆಸರು ಹೇಳ್ಕೊಟ್ಮೇಲೆ ಅದು ಯಾವ್ದು ಅನುಭವದಲ್ಲಿದೆಯೋ, ಯಾವ್ದು ಶಾಸ್ತ್ರಕ್ಕೆ ಹೊಂದಿದೆಯೋ, ಯುಕ್ತಿಗೆ ಯಾವ್ದು ಹೊಂದತ್ತೋ ಅದನ್ನೇ ಅವ್ರು ಹೇಳೋದು. ಅದು ದೇರ್ ಇಸ್ ನೋ ಇದು ಕಾಂಟ್ರವರ್ಸಿ. ಅಲ್ಲಿ ಕಾಂಟ್ರವರ್ಸಿ ಇಲ್ಲ ಅವ್ರು ಹೇಳೋದು, ವಿರುದ್ಧವಿಲ್ಲ. ಅಮೃತೇನ ಹಿ ಪ್ರತ್ವ, ಸುಳ್ಳ ಮೇಲೆ ಹತ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಅವರಿಗೆ ಅದು ಸಂಕಲ್ಪ ಅವರದು ಮಿಥ್ಯೆ ಆಗಿದೆ. ಆಕಾಶದಂತೆಯೇ ಇವನ ಸ್ವರೂಪವು ಯಾವಾತರದೋ, ಯಾವ ಪರಮಾತ್ಮನ ಸ್ವರೂಪವು ಆಕಾಶದಂತೆ ಇರ್ತಕ್ಕದ್ದೋ ಅವನ ಆಕಾಶಾತ್ಮನು ಅಂತ ಹೇಳೋದು. ಆಮೇಲೆ ಸರ್ವಗತತ್ವಂ ಸೂಕ್ಷ್ಮತ್ವಂ ರೂಪಾದಿಹೀನತ್ವಂಚ ಆಕಾಶ ತುಲ್ಯತ ಈಶ್ವರಸ್ಯ. ಏನು ಸಿಮಿಲಾರಿಟಿ ಏನು ಆಕಾಶಕ್ಕೂ ಬ್ರಹ್ಮಕ್ಕೂ ಅಂದ್ರೆ, ಆಕಾಶವು ಆಲ್ ಪರ್ವೇಡಿಂಗ್, ಎಲ್ಲಾ ಕಡೆ ಹರಡ್ಕೊಂಡಿದೆ ಒಂದು. ಆಮೇಲೆ ಆಕಾಶ ಸೂಕ್ಷ್ಮ, ಸೂಕ್ಷ್ಮ ನಾಮ ಟೈನಿ ಜಮ್ಸ್ ಅಂತ ಅರ್ಥ ಅಲ್ಲ. ಟೈನಿ ಜಮ್ಸ್ ಅಂತ ಅರ್ಥ ಗೊತ್ತಾ? ಸೂಕ್ಷ್ಮದ ಅಣು ಪರಮಾಣು ಟೈನಿ ಜಮ್ಸ್. ಹಾಗಲ್ಲ, ಸೂಕ್ಷ್ಮ ಅಂದ್ರೆ ಏನೋ ಇಂದ್ರಿಯ ಗೋಚರವಲ್ಲ, ಯಾವ ಇಂದ್ರಿಯಕ್ಕೂ ಗೊತ್ತಾಗಲ್ಲ. ಆಕಾಶ ಕಣ್ಣು ಕಾಣುತ್ತಮ್ಮ, ಕಣ್ಣು ಕಾಣುತ್ತೆ ಆಕಾಶ. ಆಕಾಶಕ್ಕೆ ಏನು ಕಣ್ಣಿಗೆ ಕಾಣೋದಕ್ಕೆ ಬಣ್ಣ ಇರ್ಬೇಕು. ಆಕಾಶಕ್ಕೆ ಬಣ್ಣ ಇದೆಯಾ? ಬಣ್ಣ ಇರೋದು ಕಣ್ಣಿಗೆ ಕಾಣುತ್ತಾ? ಬಣ್ಣ ಇರೋದು ಇದಿರೋದು ಎರಡು ಏನು ಹೇಳ್ತಾರೆ ಮಾಡ್ತೀನಿ. ಬೆಂಕಿ ಬಿಸಿ ಹೋಗಿ ತಣ್ಣಗೂ ಇರುತ್ತಾ? ಬೆಂಕಿ ಇದಾದ್ರೆ ನೀರು ಒಂದ್ಸಲಿ ಬಿಸಿ ಬರುತ್ತೆ. ನೀರಿಂದಲ್ಲ ಬಿಸಿ, ಬೆಂಕಿ ಬಿಸಿ ನೀರು ಸೇರ್ಸ್ಕೊಂಡಿದೆ. ನೀರಿನ ಬಿಸಿ ನೀರ್ ತಣ್ಣಗೆ. ಓ ಒಳ್ಳೆ ಕಥೆ. ನೀರಿಂದ ಬಿಸಿ ಅದು. ನೀರ ಬಿಸಿ ತೋರುತ್ತೆ, ನೀರ್ ತಣ್ಣಗೆ ಇರೋದು. ಶೈತ್ಯಂ ಯತ್ಸ ಪ್ರಕೃತಿ ಜಲಸ್ಯ ಅಂತ. ನೀರಿನ ಪ್ರಕೃತಿ ನೇಚರ್ ಏನು ಅಂದ್ರೆ ಶೀತವಾಗಿರೋದು. ಆದ್ರೆ ಇವಾಗ ಕಬ್ಬಣ ನಿಮ್ಮ ಇವರು ರಮೇಶ್ ಒಳ್ಳೆ ಸೈಂಟಿಸ್ಟ್ ಅವರು, ಪ್ರಚಂಡ್ರು ಅವ್ರು, ಬಹಳ ಬುದ್ಧಿವಂತರು. ಹೇಳಿಪ್ಪ. ಹಲೋ ಗುರುಗಳೇ, ನಾನು ಗುರುಗಳೇ ಇದು ಈ ಟರ್ಮ್ ಇದೆಯಲ್ಲ ನೀವು ಹೇಳಿದ್ರೆ ಬ್ರಹ್ಮಂ ಅಂತನ, ಅದನ್ನ ಇದ್ ಮಾಡಕ್ಕಾಗತ್ತ ಗುರುಗಳು? ಡಿಫೈನ್ ಮಾಡಕ್ಕಾಗತ್ತಾ? ಎಕ್ಸ್ಪೀರಿಯನ್ಸ್ ಯಾವ್ದನ್ನ? ಬ್ರಹ್ಮಂ 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 ಅನ್ನೋ ಒಂದು ಪದನ ಡಿಫೈನ್ ಅಲ್ಲ, ಯಾವ್ದು ಎಲ್ಲವನ್ನೂ ಡಿಫೈನ್ ಮಾಡುತ್ತೋ ವೆರಿಫೈ ಮಾಡುತ್ತೋ ಅದನ್ನಂತ ಡಿಫೈನ್ ಮಾಡ್ತೀರಾ? ಎಲ್ಲವನ್ನೂ ಡಿಫೈನ್ ಮಾಡೋದು ಯಾವ್ದೋ, ಎಲ್ಲವನ್ನೂ ವೆರಿಫೈ ಮಾಡೋದು ಯಾವ್ದೋ ಅದೇ ಬ್ರಹ್ಮ. ಮತ್ತೆ ಅದನ್ನ ವೆರಿಫೈ ಮಾಡಿಸ್ಕೊಳ್ಳಲ್ಲ. ಅದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗತ್ತಾ ಗುರುಗಳೇ? ಅದೇ ಎಕ್ಸ್ಪೀರಿಯನ್ಸ್ ಸ್ವರೂಪ. ಅದು ಎಕ್ಸ್ಪೀರಿಯನ್ಸ್ ಯಾವ್ದನ್ನ ಹೇಳ್ತೀರೋ, ಎಕ್ಸ್ಪೀರಿಯನ್ಸ್ ಏನೇ ಕನ್ನಡ ಅನುಭವ ಅಂತ. ಅನುಭವ ಸ್ವರೂಪ ಅದು. ಬೆಂಕಿನ ಸುಡಕ್ಕಾಗತ್ತಾ? ಇಲ್ಲ ಗುರುಗಳೇ. ಬೆಂಕಿನ ಯಾಕೆ ಸುಡಕ್ಕಾಗಲ್ಲ? ಬೆಂಕಿ ಸ್ವರೂಪನೇ ಅದು. ಸೇಮ್ ಇದು ಅನುಭವ ಸ್ವರೂಪ, ಅನುಭೂತಿ ಸ್ವರೂಪವೇ ಹೊರತು ಆತ್ಮನೋ ಬ್ರಹ್ಮವು. ಬ್ರಹ್ಮ ಆತ್ಮ ಸಾಕ್ಷಿ ಎಲ್ಲ ಒಂದೇ ಅರ್ಥ. ಯಾವುದು ಕಾಲದೇಶ ವಸ್ತುವಿನ ಪರಿಚ್ಛಿನ್ನವಲ್ಲವೋ ಅದನ್ನು ಬ್ರಹ್ಮ ಅಂತೀವಿ. ಯಾವುದು ಅತ್ಯಂತ ಪ್ರಿಯತಮವೋ ಅದನ್ನು ಆತ್ಮ ಅಂತೀವಿ. ಯಾವುದು ನಮಗೆ ಬೇರೆ ಅಲ್ಲವೋ ಅದನ್ನು ಸ್ವರೂಪ ಅಂತೀವಿ. ಅಷ್ಟೇ ಹೊರತು ಆ ಶಬ್ದಗಳು ಕೂಡ ಅಧ್ಯಾರೋಪ ದೃಷ್ಟಿ ಇಂಪೋಸ್. ಇವಾಗ ಇದು ಪುಸ್ತಕ, ಇದು ಬಟ್ಟೆ ಅಂತ ಹೇಳುವಾಗ ಅದಕ್ಕೆ ಶಬ್ದ ಇಲ್ಲ. ಅದಕ್ಕೆ ಯಾವುದಕ್ಕೆ? ಆ ರಿಯಾಲಿಟಿಗೆ, ಆ ಸತ್ಯಕ್ಕೆ. ಸತ್ಯ ಅನ್ನೋದು ಕೂಡ ಸುಳ್ಳಲ್ಲ ಅಂತ ಅಷ್ಟೇ ಅರ್ಥ. ಸತ್ಯ ಅಂತ ಅದಕ್ಕೆ ಇದಿಲ್ಲ. ಪ್ರತಿಯೊಂದು ಶಬ್ದವು ಅದರಲ್ಲಿರುವ ತಪ್ಪಲಿಕೆಯನ್ನು ಬಿಡಿಸೋದ್ರ ಮೂಲಕ ಅದನ್ನ ಇಂಡಿಕೇಶನ್ ಮಾಡುತ್ತೆ ಹೊರತು, ಇಂಡಿಕೇಟ್ ಮಾಡುತ್ತೆ ಹೊರತು ಅದನ್ನ ಆಬ್ಜೆಕ್ಟ್ ಮಾಡ್ಕೊಳ್ಳೋ ಶಬ್ದ. ಪ್ರತ್ಯೇಕ ವಿಷಯನಲ್ಲ ಅವರು, ಮನಸ್ಸಿಗೆ ಗೋಚರವಾಗಲ್ಲ, ಮನಸ್ಸಿಗೂ ಸಾಕ್ಷಿ. ಅದರಿಂದ
ಆಕಾಶದಂತೆ ಸರ್ವಗತ ಎಲ್ಲಾ ಕಡೆಯೂ ಇದೆ ಒಂದು, ಆಕಾಶದಂತೆ ಸೂಕ್ಷ್ಮವಾಗಿದೆ ಇಂದ್ರಿಯ ಗೋಚರವಲ್ಲ ಎರಡು, ಮತ್ತು ರೂಪಾದಿಹೀನ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಅವಯವಗಳಿಲ್ಲ. ಈ ಕಾರಣದಿಂದ ಪರಮಾತ್ಮನ ಬಲುಮಟ್ಟಿಗೆ ಆಕಾಶ ತುಲ್ಯ ಅಂತ ಹೇಳ್ತಾರೆ. ಆಕಾಶ ತುಲ್ಯದ ಈಶ್ವರ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಒಂದು ಶತಪಥ ಬ್ರಾಹ್ಮಣದ ಒಂದು ವಾಕ್ಯವಿದೆ. ಪರಮಾತ್ಮನು ಆಕಾಶ ಸರ್ವಗತನು ನಿತ್ಯನೂ ಆಗಿರ್ತಕ್ಕವನು. ಆದ್ರೆ ಆಕಾಶ ಸರ್ವಗತ ಅಲ್ಲ, ನಿತ್ಯ ಅಲ್ಲ. ಆದ್ರೆ ಕ್ಲೋಸ್ ಆಗಿರೋ ಎಕ್ಸಾಂಪಲ್ ಅಂದ್ರೆ ಆಕಾಶವೇ ಬ್ರಹ್ಮಕ್ಕೆ. ಯೂನಿವರ್ಸಲ್ ಈ ಪ್ರಪಂಚದಲ್ಲಿ ವೆರಿ ನಿಯರೆಸ್ಟ್ ಕ್ಲೋಸ್ ಆದಂತಹ ಎಕ್ಸಾಂಪಲ್ ಅಂದ್ರೆ ಆಕಾಶವೇ. ಅದಕ್ಕಿಂತ ಸೂಕ್ಷ್ಮವಾದ ವ್ಯಾಪಕವಾದ ಇನ್ನೊಂದು ದೃಷ್ಟಾಂತ ಕೊಡಕ್ಕಾಗಲ್ಲ. ಅದನ್ನ ಕೊಡ್ತೀವಿ, ಹೇಗಾದ್ರು ಮಾಡಿ ಅರ್ಥ ಮಾಡಿಸ್ಬೇಕು ಅಂತ ಅಷ್ಟೇ ಹೊರತು, ಆದ್ರೆ ಆಕಾಶದಷ್ಟೇ ಇರೋದು ಅರ್ಥ ಅಲ್ಲ, ಆಕಾಶದಂತೆ ಅಚೇತನ ಅಂತ ಅರ್ಥ ಅಲ್ಲ, ಆಕಾಶದಂತೆ ಅದು ದೃಶ್ಯ ಅಂತ ಅರ್ಥ ಅಲ್ಲ. ಆಕಾಶದಲ್ಲಿ 3 ದೋಷ ಇದೆ. ಆಕಾಶಕ್ಕೆ ಬಂದು ಹೋಗುವಿಕೆ ಇದೆ, ಆಕಾಶಕ್ಕೆ ದೃಶ್ಯತ್ವ ಇದೆ, ಆಕಾಶಕ್ಕೆ ಅಚೇತನತ್ವ ಇದೆ. ಹೇಳಿಪ್ಪ. ಅರ್ಧ ಗಂಟೆ ಆಗತ್ತೆ. ಪ್ರಾಣ ಪ್ರಾಣ ಬ್ರಹ್ಮ ತಗೋಬೋದ ಗುರುಗಳೇ? ಪ್ರಾಣವೂ ಕೂಡ ಒಂದು ಅರ್ಥದಲ್ಲಿ ಅಷ್ಟೇ. ಪ್ರಾಣ ಅನ್ನೋದು ಕ್ರಿಯಾಮಯವಾದದ್ದು ಅಚೇತನವೇ. ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ ಗುರುಗಳು, ಆದ್ರಿಂದ ಅದನ್ನ ನಾವು ಬ್ರಹ್ಮ ತಗೋಬಹುದಾ? ಎಕ್ಸ್ಪೀರಿಯನ್ಸ್ ಆಗೋದ್ರಿಂದೇನೆ ಅದಲ್ಲ. ಓಕೆ ಓಕೆ. ಯಾವ್ದು ಎಕ್ಸ್ಪೀರಿಯನ್ಸ್ ಆಗತ್ತೆ ಹೋಗತ್ತೆ ಅಂತ ಆದ್ಮೇಲೆ ಅದು ಬ್ರಹ್ಮವಲ್ಲ. ಯಾವ್ದು ಎಲ್ಲರ ಎಕ್ಸ್ಪೀರಿಯನ್ಸ್ ಅನ್ನು ಮಾಡ್ಕೊಳ್ತೋ, ಯಾವ್ದು ಎಕ್ಸ್ಪೀರಿಯನ್ಸ್ ಸ್ವರೂಪವೋ ಅದು ಬ್ರಹ್ಮ. ಎಕ್ಸ್ಪೀರಿಯನ್ಸ್ ಸ್ವರೂಪವೇ ಬ್ರಹ್ಮ ಹೊರತು ಎಕ್ಸ್ಪೀರಿಯನ್ಸ್ ಆಗೋ ಬ್ರಹ್ಮ ಅಲ್ಲ. ಅನುಭವ ಸ್ವರೂಪವೇ ಹೊರತು ಅದು ತದೇತ ಬ್ರಹ್ಮ ಸರ್ವಾನುಭೂತಲ್ಲ. ತದೇತ ಬ್ರಹ್ಮ ಅಪೂರ್ವ ಮನಪರ ಮನಂತರಂ ಅಭಾಷ್ಯಂ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ ಶ್ರುತಿ ಅನುಭವ ಸ್ವರೂಪ ಅಂತ ಹೇಳ್ತಾ ಇದೆ. ಅನುಭಾವ್ಯ ಅಲ್ಲ. ಅನುಭಾವ್ಯ ಯಾವುದು? ಅನುಭವಿಸಕ್ ಬರೋದು ಆಕಾಶ, ಪ್ರಾಣ, ಕಾಲದೇಶ ಎಲ್ಲ ಅನುಭವಕ್ಕೆ ಬರುತ್ತೆ. ಯಾವ್ದು ಅನುಭವ ಬರುತ್ತೋ ಅದು ಹೋಗುತ್ತೆ. ಆದ್ರೆ ಯಾವ್ದು ಅನುಭವ ಸ್ವರೂಪವೋ ಅದು ಬರೋದು ಹೋಗೋದು ಮಾಡಲ್ಲ. ಅದನ್ನ ಇಟ್ಕೊಂಡು ವಸಲಕ್ಷ್ಮಿ ಬಹಳ ಶಾರ್ಪ್. ವಸಲಕ್ಷ್ಮಿ ಇದಾರಲ್ಲ ಬಹಳ ಶಾರ್ಪ್. ಹೇಳಿಮ್ಮ. ಈ ಒಂದು ಫಸ್ಟ್ 4th ಸೆಂಟೆನ್ಸ್ ಅಲ್ಲಿ ಸಾ ಪ್ರಜ್ಞಾ ಯಾವ ಪ್ರಜ್ಞಾ ಸಾ ಪ್ರಾಣ ಅಂತ ಇದೆಯಲ್ಲ, ಪ್ರಾಣ ಅಂದ್ರೆ ಪ್ರಾಣವು ಹೇಗೆ ಎಲ್ಲವನ್ನೂ ಎಲ್ಲದ ಇರುವಿಕೆ ಸಾಧನವೋ ಆ ಅರ್ಥದಲ್ಲಿ ಪ್ರಾಣ ಅಂತ ಆರೋಪ ಮಾಡಿದೆ ಪರಮಾತ್ಮನ. ಹಂಗಾಗಿ ಪ್ರಾಣಕ್ಕೂ ಪ್ರಾಣ ಅವನು, ಪ್ರಾಣಸ್ಯ ಪ್ರಾಣ. ಆದರೂ ಪ್ರಾಣದಿಂದ ಬದುಕೊಂಡಿದೀವಿ ಅಂತ ಇಟ್ಕೊಂಡ್ರೆ ಪರಮಾತ್ಮಲ್ಲೇ ಬದುಕೊಂಡಿದೀವಿ ಅನ್ನೋ ಕಾರಣದಿಂದ ಪರಮಾತ್ಮ ಪ್ರಾಣ ಅಂತ ಅಧ್ಯಾರೋಪ ಮಾಡಿದೆ. ಅಷ್ಟೇ. ಪ್ರಾಣ ಬದುಕಿಗೆ ಸಾಧನ ಕಾರಣ ನಾವು ಲೋಕದಲ್ಲಿ ಇಟ್ಕೊಂಡಿದೀವಲ್ಲ, ಪ್ರಾಣ ಇಲ್ಲದೆ ಬದುಕಲ್ಲ ಅಂತ. ನಿಜವಾಗಿ ಪ್ರಾಣದಿಂದ ಅಲ್ಲ ಬದುಕಿರೋದು. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇನ ತು ಜೀವಂತಿ ಯಸ್ಮಿನ್ನೇತಾ ಉಪಾಸು ಕಠೋಪನಿಷತ್ತು. ಪ್ರಾಣಾಪಾನದಿಂದ ಅಲ್ಲ ಬದುಕಿರೋದು. ಅವನು ಪ್ರಾಣಕ್ಕೂ ಪ್ರಾಣ, ಚಕ್ಷುಷಶ್ಚಕ್ಷು ಶ್ರೋತ್ರಸ್ಯ ಪರಮಾತ್ಮನು. ಅಂದ್ರೆ ಇದು ನಾನು ಜೀವಕ್ಕೆ ಹೇಳಿದ್ಯಾ ಅಂತ ಡೌಟ್ ಬಂದ್ಬಿಡ್ತು. ಅದಕ್ಕೆ ಪರಮಾತ್ಮನ್ನೇ ಪ್ರಾಣ ಪ್ರಜ್ಞಾ ಅಂತ 2 ಗುಣದಿಂದ ಉಪಾಸನೆ ಮಾಡಕ್ ಹೇಳ್ತಾ ಇದ್ದೇನೆ. ಉಪಾಸನಾ ಪ್ರಕರಣ ತಗೊಂಡಿದ್ದಾರೆ. ಹೌದು, 2 ಗುಣದಿಂದ ಪರಮಾತ್ಮ ಉಪಾಸನೆ ಮಾಡಿ ಅಂತ. ಪ್ರಾಣವಸ್ತು ಪ್ರಜ್ಞಾತ್ಮ ತಮ್ಮ ಆಯುರಮೃತ ಮಿತ್ಯುಪಾಸ್ವ. ಆಯುಷು ಅಮೃತ ಅಂತ ಹೇಳಿ ನಾನು ಉಪಾಸನೆ ಮಾಡು ಅಂತ ಹೇಳಿ ಪ್ರಸದ್ದನಾಧಿಕಾರ ಇದನ್ನ 2 ಅರ್ಥ ಮಾಡಿದ್ದಾರೆ. ಶಂಕರಾಚಾರ್ಯರು ಇದನ್ನ ಅನುಭವ ಪ್ರಧಾನವಾಗಿ ತಗೋಬಹುದು, ಇದು ವಸ್ತುತಂತ್ರ ಜ್ಞಾನ ಅಂತ ಮಾಡ್ಕೋಬಹುದು. ಉಪಾಸನೆ ಒಬ್ಬ ಸೂತ್ರಕಾರ ಸೂತ್ರ ಮಾಡಿದ್ದಾರೆ. ನಮಕ್ತು ಆತ್ಮೋಪದೇಶ ಅಧ್ಯಾತ್ಮ ಸಂಬಂಧವು ಮನಾಖ್ಯಸ್ಮಿನ್ ಮೋಪಾಸಾತ್ ವಿದ್ಯಾ ಆಶ್ರಿತತ್ವಾದಿಯ ತದ್ಯೋಗಾತ್. ಆ ಸೂತ್ರದಲ್ಲಿ ಉಪಾಸನೆಗೆ ಆಶ್ರಯವಾಗಿ ಆ ರೀತಿ ಹೇಳ್ತಾ ಇರೋದ್ರಿಂದ 3 ಪ್ರಕಾರ ಉಪಾಸನೆ: ಜೀವರೂಪದಿಂದ ಉಪಾಸನೆ, ಪ್ರಾಣರೂಪದಿಂದ ಉಪಾಸನೆ, ಪ್ರಜ್ಞಾರೂಪದ ಉಪಾಸನೆ, 3 ತರಹ ಉಪಾಸನೆ ಮಾಡಬಹುದು ಅನ್ನೋ ಪುಸ್ತಕ ಆ ರೀತಿ ಹೇಳಿದೆ ಅಂತ ಒಂದು ಅರ್ಥ ಮಾಡಿದ್ದಾರೆ. ಇನ್ನೊಂದು ಜ್ಞಾನವಾಕ್ಯವೇ ಇದು, ಅನುಭವ ವಾಕ್ಯ, ಇದು ಉಪಾಸನಾ ವಾಕ್ಯ ಅಲ್ಲ ಅಂತ ಅರ್ಥ ಮಾಡಿದ್ದಾರೆ. 2 ರೀತಿಯೂ ವ್ಯಾಖ್ಯಾನ ಮಾಡಿದ್ದಾರೆ ಭಾಷ್ಯಕಾರರು. ಸೂತ್ರಭಾಷೆಯಲ್ಲಿ ಪ್ರತರ್ಧನಾಧಿಕರಣ ಅಂತ ಅಧಿಕರಣ, ಪ್ರಾಣಸ್ತಥಾನುಗಮಾತ್
न वक्तुरात्मोपदेशात्मसंबंधो माह्यस्मिन् शास्त्रदृष्ट्यादुपदेशो वामदेवो जीवमुख्यप्रादिङ्गान्नेजेन्नोपाधात् आश्रितत्वाद्यः तद्योगात् 4 ಸೂತ್ರ ಕೇಳಿದ. ಬ್ರಹ್ಮಸೂತ್ರ ಅನ್ನೋ ಒಂದು ಪುಸ್ತಕ ಶಾಸ್ತ್ರ ಕೇಳಿದ್ವಾ? ಯಪ್ಪ ರಾಮ. ಸರ್ವಕರ್ಮ ಅವನು ಪರಮಾತ್ಮ ಸರ್ವಕರ್ಮ ಇನ್ನೊಂದು ಗುಣ. ಇವಾಗ ಎಷ್ಟಾಯ್ತು? ಮನೋಮಯ ಪ್ರಾಣ ಶರೀರೋ ಭಾರೂಪ ಸತ್ಯ ಸಂಕಲ್ಪ ಆಕಾಶ ಆತ್ಮ ಸರ್ವಕರ್ಮ 6ನೇ ಗುಣ. ಇಲ್ಲ ಪರಮಾತ್ಮ ಉಪಾಸನೆ ಮಾಡಕ್ಕೆ ಹೇಳ್ತಿರೋದು ಸರ್ವಕರ್ಮನಿಗೆ. ಸರ್ವಂ ವಿಶ್ವಂ ತೇನ ಈಶ್ವರೇಣ ಕ್ರಿಯತೆ ಇತಿ ಜಗತ್ ಸರ್ವಂ ಕರ್ಮ ಅಸ್ಯ ಸಹ ಸರ್ವಕರ್ಮ. ಸರ್ವಂ ಅಂದ್ರೆ ವಿಶ್ವಂ, ಇಡೀ ವಿಶ್ವ. ವಿಶ್ವ ಯೂನಿವರ್ಸಲ್, ಪ್ರಪಂಚ, ಇಡೀ ಜಾಗೃತಿ ಎಚ್ಚರ ಎಲ್ಲವೂ ಈಶ್ವರನಿಂದಲೇ ಮಾಡಲ್ಪಡುತ್ತದೆ. ಅಂದ್ರೆ ಏನರ್ಥ? ಈಶ್ವರ ಕುಂಬಾರ ಮಡಿಕೆ ಮಾಡುವಾಗ ಈಶ್ವರ ಮಾಡಲ್ಲ. ಈಶ್ವರನಲ್ಲಿ ಕ್ರಿಯೆ ಇಲ್ಲ. ಈಶ್ವರನಲ್ಲಿ ಎಫರ್ಟ್ ಹಾಕೋದು ಒಂದು ಕಾಲದಲ್ಲಿ ಕ್ರಿಯೆ ಮಾಡಲ್ಲ. ಹಾವು ಹಗ್ಗವಾಗಿ ತೋರುವ ಹಾಗೆ ಈಶ್ವರನೇ ಜಗತ್ತಾಗಿ ತೋರ್ತಾ ಇದ್ದಾನೆ. ನಿಮ್ಮ ಇಂದ್ರಿಯದಿಂದ ಮನಸ್ಸಿಂದ ನೋಡಿದಾಗ ಜಗತ್ತಾಗಿ ತೋರ್ತಾನೆ. ಸ್ವರೂಪದಿಂದ ನಮ್ಮ ಹಾಗೆ ಇದ್ದಾನೆ. ಇಡೀ ಜಗತ್ತೆಲ್ಲವೂ ಯಾವ ಪರಮಾತ್ಮನ ಕ್ರಿಯೆಯೋ ವ್ಯಾಪಾರವೋ ಅವನ ಎಫೆಕ್ಟೋ ಈಗ ತೋರ್ತಾ ಇದ್ದಾನೋ ಈ ಪರಮಾತ್ಮನು ಸರ್ವಕರ್ಮನು, ಅವನಿಗೆ ಇದೆಯಾಜ್ಞ ಅವನು ಸರ್ವಕರ್ಮ. ಸರ್ವಾಣಿ ಕರ್ಮಾಣಿ ಅಸ್ಯ ಸರ್ವಕರ್ಮ. ಎಲ್ಲಾ ಕರ್ಮಗಳು ಇವನದೇ ಅದು ಸರ್ವಕರ್ಮ. ಕರ್ಮ ನಮ್ಮ ಕ್ರಿಯತೆ ಐತಿ. ಕರ್ಮಣ್ಣ ಕರ್ಮ ಮಾಡಿದ್ದಾರೆ. ಮಾಡಲ್ಪಟ್ಟಿದೆ, ಮಾಡುತ್ತಾನೆ ಮಾಡಿಲ್ಲ. ಕರೋತೀತಿ ಕರ್ಮ ಮಾಡಿಲ್ಲ, ಕ್ರಿಯತೆ ಐತಿ ಕರ್ಮ. ಕರ್ಮಣ್ಣ ನಡೆಸಲಿ ಕರ್ಮ ಮಾಡಲ್ಪಟ್ಟಿದೆ ಇಡೀ ಜಗತ್ತು. ಯಸ್ಯವ ಏತತ್ ಕರ್ಮ ಸವಿವೇದಿತವ್ಯ ಯೋವಿ ಬಾಲಕ ಏತೇಷಾಂ ಪುರುಷಾಣಾಂ ಕರ್ತ ಯಸ್ಯವ ಏತತ್ ಕರ್ಮ ಸವಿವೇದಿತವ್ಯ. ಎಲ್ಲ ಕೌಶಿತಿಗೆ ಇನ್ನು ಹುಡುಕಿದೆ ಚಂದಗಿಂದ ತುಂಬಾ ಚೆನ್ನಾಗಿದೆ. ಅಶಿಗಾರು ಸೂತ್ರ ಇಷ್ಟ ಮಾಡಿದೆ. ಸೂತ್ರ ಕೆಪ್ಪ ಇದೆಯಾ? ಯಾಕೆ ಮಸ್ಕೊಂಡ್ಬಿಟ್ಟು ಬೇಜಾರ? ಸೂತ್ರ ಇಷ್ಟ ಆಗಿದೆ ನನಗೆ. ಇವೆಲ್ಲವೂ ಈಶ್ವರನಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಈ ಜಗತ್ತು ಇವನ ಕರ್ಮ ಆಗಿದೆ. ಇವನು ಸರ್ವಕರ್ಮನು. ಸಹಿ ಸರ್ವಸ್ಯ ಕರ್ತ ಇತಿ ಶ್ರುತೇ. ಸಹಿ ಸರ್ವಸ್ಯ ಕರ್ತ, ಅವನು ಎಲ್ಲಕ್ಕೂ ಅವನೇ ಕರ್ತರು. ಅವನೇ ಅಲ್ಲವೇ ಈ ಅನ್ನೋದು ಪ್ರಸಿದ್ಧಾರ್ಥ. ಅವನೇ ಅಲ್ಲವೇ ಎಲ್ಲಕ್ಕೂ ಕರ್ತರು. ಎಲ್ಲವನ್ನು ಮಾಡಿದವನು ಸಹಿ ಸರ್ವಸ್ಯ ಕರ್ತ ಏವ. ಅವನೇ ಎಲ್ಲವೂ, ಅವನು ಎಲ್ಲಕ್ಕೂ ಕರ್ತರು ಅಂತ ಹೇಳಿದೆ. ಎಲ್ಲವೂ ಅವನೇ ಆಗಿದ್ದಾನೆ, ಎಲ್ಲಕ್ಕೂ ಅವನು ಕರ್ತವಾಗಿದ್ದಾನೆ ಅಂತ ಹೇಳಿ ಬೃಹದಾರಣ್ಯಕ ಶ್ರುತಿ ಹೇಳ್ತಾ ಇರೋದ್ರಿಂದ ವಿಶ್ವವೆಲ್ಲವೂ ಪರಮಾತ್ಮನು. ಜಗದ್ವ್ಯಾಪಾರ ವರ್ಜಂ ಅಂತ ಸೂತ್ರ ಮಾಡಿದ್ದಾರೆ 4ನೇ ಅಧ್ಯಾಯದಲ್ಲಿ. ಈ ಜಗತ್ ಸೃಷ್ಟಿ ಮಾಡೋದು ಹಿರಣ್ಯಗರ್ಭನಲ್ಲ, ದೇವತೆಗಳಲ್ಲ. ಜಗತ್ ಸೃಷ್ಟಿ ಮಾಡೋದು ಪರಮೇಶ್ವರನೇ ಕೆಲಸ ಅದು. ಯಾಕಂದ್ರೆ ಹಿರಣ್ಯಗರ್ಭಾದಿಗಳೆಲ್ಲ ಜಗತ್ ಅಂತಃಪಾತಿಗಳು, ಜಗತ್ತಿನ ಒಳಗಿರುವವರು. ಜಗತ್ತಿನ ಒಳಗಿರುವವರಿಗೆ ಜಗತ್ ಸೃಷ್ಟಿ ಮಾಡಕ್ಕಾಗಲ್ಲ. ಅಕ್ಕ ಟೈಮ್ ಆಯ್ತಲ್ಲ. ಸರ್ವಕಾಮ ನಾಳೆ ಹೇಳೋಣ. 9 ಗಂಟೆ ಆಯ್ತಲ್ಲ. ಓಂ ಆಪ್ಯಾಯೇತುಮಾರ್ಗಾನಿವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಕ್ರಿಯೇಸ್ತು ತದಾ ಓಂ ಶಾಂತಿ ಶಾಂತಿ ಶಾಂತಿ.